ಪರಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ರೇಣುಕ ಅಗಸ್ತ್ಯರ ಸಂವಾದ ಶಿವಯೋಗಿ ಶಿವಾಚಾರ್ಯರ ಸಂಗ್ರಹ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಸಂಗ್ರಾಹಕರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗ ಆಶ್ರಮ, ಬಿಜಾಪುರ. ಈ ಒಂದು ಸದ್ಗ್ರಂಥವನ್ನು ಪ್ರಕಟಪಡಿಸಿದವರು, ಪ್ರಕಾಶ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಈ ಒಂದು ವಿಶ್ವದ ಅತ್ಯಂತ ಪರಮಶ್ರೇಷ್ಠವಾದ ಧರ್ಮಗ್ರಂಥ, ಜ್ಞಾನ ಗ್ರಂಥ, ಮೋಕ್ಷ ಗ್ರಂಥ ಏನೆಲ್ಲ ಸಾಮರ್ಥ್ಯವುಳ್ಳಂತಹ ಈ ಒಂದು ಗ್ರಂಥ, ಈ ಒಂದು ಗ್ರಂಥದ ಆರಂಭದಲ್ಲಿ ಶಿವಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಈ ಕೃತಿಯ ಲೇಖಕರು ಶಿವಯೋಗಿ ಶಿವಾಚಾರ್ಯರು. ಅದರ ಪೈಕಿ 7 ಶ್ಲೋಕಗಳು ಶಿವಸ್ತುತಿಯಲ್ಲಿ. ಈಗಾಗಲೇ 5 ಶ್ಲೋಕಗಳು ಮುಗಿಸಿ 6ನೇ ಶ್ಲೋಕದ ವಿಶ್ಲೇಷಣೆಯಲ್ಲಿದ್ದೀವಿ. ಆ 6ನೇ ಶ್ಲೋಕ ಏನದಂದ್ರೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಈ ಪರಮಾತ್ಮ ತನ್ನೊಳಗಿರುವ ಶಕ್ತಿ ಏನದಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅಂತ ಏನದಲ್ಲ, ಆ ಶಕ್ತಿಗಳ ಪೈಕಿ ಯಾವ ಶಕ್ತಿಯನ್ನು ಬಳಸಿಕೊಂಡು ಒಂದೇ ಶಕ್ತಿ 6 ರೀತಿಯಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಇದರೊಳಗ ಶಕ್ತಿಯ ಯಾವ ಲಕ್ಷಣವನ್ನು ಬಳಸಿಕೊಂಡು ಈ ಸ್ವೇಚ್ಛಾ ವಿಗ್ರಹ ಆದ ಯಾವ ಶಕ್ತಿ ಗೊತ್ತಾ? ಸ್ವೇಚ್ಛಾ ಅಂತಂದಾಗೆ ನಿಮ್ಗೆ ಗೊತ್ತಾಗಬೇಕು. ಸ್ವ ಇಚ್ಛಾ ಅಂದ್ರೆ ಇಚ್ಛಾಶಕ್ತಿ ಇದರೊಳಗೆ ಆದ ಇಲ್ಲ. ಇಚ್ಛಾಶಕ್ತಿ ಅದ, ಜ್ಞಾನಶಕ್ತಿ ಅದ, ಕ್ರಿಯಾಶಕ್ತಿ ಏನದ ಇಲ್ಲಿ? ಇಚ್ಛಾ. ಸ್ವೇಚ್ಛಾದೊಳಗೆ ಇಚ್ಛಾ ಅದ ಇಲ್ರಿ? ಇಲ್ಲ. ಸ್ವ ಪ್ಲಸ್ ಇಚ್ಛಾ ಈಸ್ ಈಕ್ವಲ್ ಟು ಸ್ವೇಚ್ಛಾ. ಇದು ಇಚ್ಛಾಶಕ್ತಿ ಹೌದಾ? ಅಲ್ಲ. ಇದು ಅದಿರ ಮತ್ತೆ ಇಚ್ಛಾಶಕ್ತಿ. ನಮ್ಮ ಜೊತೆಗೆ ಪ್ರಶ್ನೆ ಕೇಳಿದಾಗ ಬೇಗ ಬೇಗ ಮಾತನಾಡ್ರಿ. ತಡ ಮಾಡಿದ್ರಿ ಬಂದ್ ಮಾಡಿಬಿಡ್ತೀನಿ ನಾನು, ಗಪ್ಪ ಕೂತ್ರಿ ಅಂತಂದ್ರೆ. ನೀವು ಅದಿರ ಇಲ್ಲ ಅಂತ ಡೌಟ್ ಬರ್ತದೆ ನಮ್ಗೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಾತಾಡಿಸ್ತಿರ್ತೀವಿ ಹಂಗೆ. ಸುಮ್ ಚಾಲು ಇಟ್ಕೊಂಡು ಯಾಕಂದ್ರೆ ಹೋದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಕೇಳ್ತಿದ್ರಿ ಅಂತಂದ್ರೆ ಮಾತಾಡ್ತೀರಿ, ಕೇಳಲ್ಲ ಅಂತಂದ್ರೆ ಹೋಗಿರ್ತೀರಿ ಅಷ್ಟೇ. ಎಲ್ಲೋ ಫಿಸಿಕಲಿ ಏರೇ ಹೋಗಿರ್ತೀರಿ, ಮೆಂಟಲಿ ಏರೇ ಹೋಗಿರ್ತೀರಿ. ಎರಡರಾಗ ಒಂದು ಫಿಸಿಕಲಿ ಪ್ರೆಸೆಂಟು, ಮೆಂಟಲಿ ಆಬ್ಸೆಂಟ್. ಕೆಲವೊಂದು ಸಾರಿ ಆಯ್ತು ಇವನ್ ಕಾಟ ಎಲ್ಲೈತೆ ಚಾಲು ಇಟ್ಟು ಹಂಗೆ ಆನ್ ಮಾಡ್ಕೆ ಯಾಕಂದ್ರೆ ಹೋಗ್ಬಿಡೋದು. ಅದಕ್ಕೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಅಂದ್ರೆ ತನ್ನೊಳಗಿನ ಇಚ್ಛಾಶಕ್ತಿಯನ್ನು ಬಳಸಿಕೊಂಡು ವಿಗ್ರಹಗಳು ಏನಂದ್ರೆ ಎಲ್ಲ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ,
ಎಲ್ಲ ಪಂಚಮಹಾಭೂತಗಳು, ಬ್ರಹ್ಮಾಂಡ, ಪಿಂಡಾಂಡ, ಏನೇನು ವಿಗ್ರಹಗಳು ನಿಮಗೆ ಕಣ್ಣಿಗೆ ಕಾಣ್ತವ, ಕೈಗೆ ಸಿಗ್ತವ, ಮುಟ್ಟತಿರಲ್ಲ, ಕೈಲಿಂದ ಮುಟ್ಲಕ್ ಬರ್ತದ, ಕಣ್ಣಿಗೆ ಕಾಣ್ತವ, ಒಂದು ಇರುವೆ ಹಿಡ್ಕೊಂಡು ಆನೆ ತನಕ ಎಲ್ಲ ಏನಾಗ್ಯಾನ, ತಾನೇ ಆಗಿ ನಿಂತಾನ. ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಶಿವ ತಾನೇ ಎಲ್ಲ ಆಗಿ ನಿಂತಾನ. ಎರಡನೇದ್ದೇನು, ಸ್ವೇಚ್ಛಾ ವರ್ತನ ವರ್ತಿನೇ, ತನ್ನಿಚ್ಛೆಗೆ ಬಂದಂತೆ ವರ್ತನೆ. ಅವನ ವರ್ತನೆಗಳು ಹೆಂಗದಾವ ಇಲ್ಲಿ ಅಂತಂದ್ರೆ ಅವನ ಇಚ್ಛೆಗೆ ಬಂದಂತೆ ಅದಾವ, ನಮ್ಮ ಇಚ್ಛೆಗೆ ಬಂದಂತೆ ಅಲ್ಲ. ಹಿಂಗಾಗಬಾರ್ದು, ಹಾಂಗಾಗಬಾರ್ದು, ಹಿಂಗಾಗಬೇಕು, ಹಾಂಗಾಗಬೇಕು, ಹಿಂಗಾದ್ರೆ ಚಲೋ ಇತ್ತು, ಹಾಂಗಾದ್ರೆ ಚಲೋ ಇತ್ತು ಅಂತೇಳಿ ನಾವೇನಂತೀವಿ, ನಮ್ಮ ಇಚ್ಛೆಯಂತೆ ಅಲ್ಲ, ಅವನ ಇಚ್ಛೆಯಂತೆ. ಸ್ವೇಚ್ಛಾ ವರ್ತನ ವರ್ತಿನೇ, ತನ್ನಿಚ್ಛೆಯಂತೆ ವರ್ತಿಸ್ತಾನ. ಶಿವ ಎದಕ್ಕೆ ಹಿಂಗೆಲ್ಲ ತನ್ನ ಇಚ್ಛೆಯಂತೆ ವರ್ತಿಸ್ತಾನಂತಂದ್ರೆ, ನಿಮ್ಮ ಇಚ್ಛೆಯಂತೆ ನೀವು ವರ್ತಿಸಿದಾಗ ನಿಮಗೇನು ಬರ್ತದಪ್ಪ ಅಂದ್ರೆ ಮಜಾ ಬರ್ತದೆ. ಇನ್ನೊಬ್ಬರ ಇಚ್ಛೆಯಂತೆ ವರ್ತಿಸಿದಾಗ ನಿಮ್ಗೇನಾಗ್ತದ, ಅವ್ರ ಅಧಿಕಾರದಂತೆ ನೀವು ನಡಿಬೇಕಾದ್ರೆ ಟೆನ್ಷನ್ ಆಗ್ತದೆ. ಇಷ್ಟೇ ಇರೋದು. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಯಾಕೆ ಬರ್ತಾವಪ್ಪ, ಇವು ಯಾಕೆ ನಮಗೆ ವೈರಿಗಳಾಗ್ತಾವಂದ್ರ ಇನ್ನೊಬ್ರ ಇಚ್ಛೆಯಂತೆ ನಡಿಲಕ್ಕೆ ಹೋಗಿ ನಮಗ ತ್ರಾಸ ಆಗ್ತದಲ್ಲ, ಇವೇ ಅದು ಬಂದದಕ್ಕೆ ಇವೆಲ್ಲ ಗದ್ದಲಕ್ಕೆ ಬರ್ತವೆ. ಅದಕ್ಕೆ ಅವನ್ ಹೆಂಗದ, ತನ್ನ ಇಚ್ಛೆಯಂತೆ. ಯಾರು ನಿಮಗೆ ಎದುರು ಮಾತನಾಡ್ಲಾರ್ದಂಗ ಎಲ್ಲರೂ ನೀವು ಹೇಳ್ದಂಗೆ ಕೇಳ್ತಿದ್ರೆ ನಿಮಗೆ ಮಜಾ ಬರ್ತದೆ, ಹೌದಾ ಇಲ್ಲ? ಸ್ವೇಚ್ಛಾ ವರ್ತನ ವರ್ತನೆ. ನಿಮ್ಮ ಮನ್ಸಿಗೆ ಬಂದಂಗೆ ಮಾಡ್ತಿರ್ಬೇಕು. ನೀನೇ ಚಲೋ ಅಪ್ಪ ಅಂತ ಮಂದಿ ಅಂತಿರ್ಬೇಕು, ಅವಾಗೆ ಮಜಾ ಬರೋದು. ಹಿಂಗ್ಯಾಕೆ ಮಾಡ್ತಿ, ಇದು ತಪ್ಪು, ಹಿಂಗಿರು ಅಂತಂದ್ರೆ ಸಿಟ್ಟು ಬರ್ತದೆ. ಅದಕ್ಕೆ ಶಿವ ಎದಕ್ಕ ಈ ತರ ಮಾಡ್ದ, ತನ್ನ ವಿನೋದಕ್ಕಾಗಿ. ಶಿವ ತನ್ನ ವಿನೋದಕ್ಕಾಗಿ ರಚಿಸಿದನು ಅನಂತ ವಿಶ್ವವನ್ನು. ನಮಗ್ ಬರೇ ಒಂದು ಈ ಭೂಮಿ ಗೊತ್ತದ, ಆ ವಿಜ್ಞಾನಿಗಳು ಅವೇನೋ ಒಂದು ಬುಧ ಗೃಹ, ಅದೇನೋ ಸೋಮ, ಮಂಗಳ ಅಂತೇಳಿ 9-10 ಗ್ರಹಗಳು ಇದೀಟು ಗುರ್ತದ ಅಷ್ಟೇ. ಇದು ಒಂದಕ್ಕೆ ಸೌರವ್ಯೂಹ ಅಂತೀವಿ. ಇಂಥವು ಅನಂತ ಸೌರವ್ಯೂಹಗಳದಾವ. ಅನಂತ ಏನದಾವಪ್ಪ ಅಂದ್ರೆ ಅವೇನ ಗ್ಯಾಲಾಕ್ಸಿ, ಅವು ಇವು ಏನೇನೋ ಹೇಳ್ತಾರೆ ವಿಜ್ಞಾನಿಗಳು. ಅವು ಏನು ಲೆಕ್ಕಕ್ಕೆ ಸಿಕ್ಕಿಲ್ಲ, ಯಾವ ವಿಜ್ಞಾನಿಗಳ ಲೆಕ್ಕಕ್ಕೂ ಸಿಕ್ಕಿಲ್ಲ, ಯಾರ ಲೆಕ್ಕಕ್ಕೂ ಸಿಕ್ಕಿಲ್ಲ. ಅನಂತ ವಿಶ್ವವನ್ನು, ಈ ವಿಶ್ವ ಏನದ ಅನಂತ. ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನ್ನು. ರಚಿಸಿ ಏನು ವಿಶ್ವಕ್ಕೆ ಹೊರಗಾದನೇ. ಅವ ಏನು ರಚಿಸಿ ಏನಾರ ಹೊರಗೆ ನಿಂತಾನೇನು, ಕುಂಬಾರ ಗಡಿಗೆ ರೆಡಿ ಮಾಡಿ, ಕುಂಬಾರನ ಗಡಿಗೆಲಿಂತ ಅವ ಸಪರೇಟ್ ಅದನ. ಹಂಗೇನಾರ ಅವ ನಿಮಿತ್ತ ಕಾರಣ ಮತ್ತ ಉಪಾದಾನ ಕಾರಣದಿಂದ ಭಿನ್ನವಾಗ್ಯದನೇನು ಇಲ್ಲ. ರಚಿಸಿ ಏನು ವಿಶ್ವಕ್ಕೆ ಹೊರಗಾದನೆ ಇಲ್ಲ. ವಿಶ್ವಮಯ ತಾನಾದನು. ಮಣ್ಣನ್ನು ತಾನೇ ಆಗ್ಯಾನ, ನೀರನ್ನು ತಾನೇ ಆಗ್ಯಾನ, ಗಡಿಗಿನೂ ತಾನೇ ಆಗ್ಯಾನ, ಬಂಗಾರನು ತಾನೇ ಆಗ್ಯಾನ, ಆಭರಣನು ತಾನೇ ಆಗ್ಯಾನ, ಪಂಚಭೂತಗಳು ತಾನೇ ಆಗ್ಯಾನ. ರಚನೆ ಮಾಡಿ ತಾನೇ ಆಗಿ ತಾನೇ ಅದರ ಜೊತೆಗೆ ಅದರ ಒಳಗ ಅದೇ ಆಗ್ಯಾನ. ವಿಶ್ವಮಯ ತಾನಾದನು. ಆಯ್ತು, ವಿಶ್ವಮಯ ತಾನಾಗ್ಯಾನ ಅಂತಂದ್ರೆ ಆ ವಿಶ್ವವೆಲ್ಲವೂ ತಾನಾದಡೆ ಅದು ವಿಶ್ವದೊಳಗೆ ಏನಾಗ್ತಿರ್ತದ? ವಿಶ್ವದೊಳಗೆ ಏನಾಗ್ತಿರ್ತದ? ವಿಶ್ವದ ಲಕ್ಷಣ ಏನು? ಪರಿವರ್ತನೆ ಆಗ್ತಿರ್ತದ. ಏನ್ ಪರಿವರ್ತನೆ ಆಗ್ತಿರ್ತದ? ಸೃಷ್ಟಿ ಆಗ್ತಿರ್ತದ. 4 ದಿನ ಇರ್ತದ ಅದರ ಆಯುಷ್ಯ ಪರ್ಯಂತ. ಆಮೇಲೆ ಅದೇನಾಗ್ತದ? ಸ್ಥಿತಿ ಅಂತಾರ ಅದಕ್ಕೆ. ಮುಂದೇನಾಯ್ತು? ಲಯ ಆಗುತ್ತೆ. ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ. ಮತ್ತ ಅದೇ ತಾನಾದ್ಮೇಲೆ ಆ ಜಗತ್ತಿನ ಜೊತೆಗೆ ಇವನು ಏನು ಸೃಷ್ಟಿ ಸ್ಥಿತಿ ಲಯ ಅಲಕತ್ತನೇನು ಇಲ್ಲ. ಅದಕ್ಕೆ ಕೇಳ್ತಾನೆ ಎಷ್ಟು ಚಂದ, ವಿಶ್ವಮಯ ತಾನಾದನು. ವಿಶ್ವವೆಲ್ಲವೂ ತಾನಾದಡೆ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೆ. ಏಸು ಗಡಿಗೆ ಹೊಡೆದ್ರೆ ಅವನಿಗೇನಾಗದ? ಏಸು ಮಂದಿ ಸತ್ರ ಅವನಿಗೇನಾಗದ? ಏಸು ಮಂದಿ ಹುಟ್ಟಿದ್ರೆ ಅವನಿಗೇನಾಗ್ಯದ? ಸೆಕೆಂಡಿಗೆ ಒಂದು ಕೂಸು ಹುಟ್ಟದವ್ರಿ, ಹಿಂಗಾದ್ರೆ ಜಗತ್ತು ಹೆಂಗ್ ಉಳಿತದ ಅಂತ ಚಿಂತೆ ಮಾಡ್ತಿರ್ತಾರೆ. ಜಗತ್ತು ಇವ್ರದ, ಇವ್ರ ಅಪ್ಪಂದ.
ಯಾಕೆ ಈ ಜಗತ್ತಿನ ಬಗ್ಗೆ ಚಿಂತೆ ಮಾಡ್ತೀರಿ? ನಿಮ್ಮ ಅಂತಃಕರಣ ಶುದ್ಧ ಮಾಡಿ ಮೋಕ್ಷ ಸಾಧನೆ ಮಾಡ್ರು ಅಂತಂದ್ರ ಇಂಥ ಕೆಲಸಕ್ಕೆ ಬರಲ್ಲ ಚಿಂತೆ ಮಾಡ್ತಿರ್ತಾರೆ. ಏಸ್ ಮಂದಿ ಏನ್ ಆದ್ರೆ ಏನಾಗದ? ಯಾವನ ಶ್ರೀಮಂತ ಆದ್ರೆ ಏನಾಗ್ತದ? ಯಾವನ ಬಡವ ಆದ್ರೆ ಏನಾಗ್ತದ? ಯಾವನಿಗೆ ಚಪ್ಪಾಳೆ ಬಾರಿಸಿದ್ರೆ ಏನಾಗ್ತದ? ಯಾವನಿಗೆ ಚಪ್ಪಲಿಲೆ ಬಾರಿಸಿದ್ರೆ ಏನಾಗ್ತದ? ಯಾವದಕ್ಕೂ ನಾವು ಸಂಬಂಧ ಇಲ್ಲ. ಎಲ್ಲನೂ ತಾನೇ ಆಗ್ಯಾನ, ತಾನೇ ಆಗಿ ಯಾವುದಕ್ಕೂ ಅವ ಸಂಬಂಧ ಇಲ್ಲ. ಅದಕ್ಕೆ ವಿಶ್ವದ ಉತ್ಪತ್ತಿ ಲಯ ಸ್ಥಿತಿ ಒಳಗಾದನೆ ಇಲ್ಲ. ಈಗ ಜೀವ ಶಿವನಾಗ್ಬೇಕಂದ್ರೆ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಎಲ್ಲನೂ ತಾನೇ ಆಗಿರ್ಬೇಕು. ಅಪ್ಪ ಆಗಿರ್ಬೇಕು, ಅಪ್ಪನ ಪೋಸ್ಟಿಗೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ಗಂಡ ಆಗಿರ್ಬೇಕು, ಗಂಡನ ಪೋಸ್ಟಿಗೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ಅದರೊಳಗೆ ನಾನು ನನ್ನದು ಅಂತ ಇರಬಾರ್ದು. ಸುಮ್ಮನೆ ಮಾಡ್ಕೊತಿರ್ಬೇಕಷ್ಟೇ. ಶ್ರೀಮಂತ ಆಗ್ಬೇಕು, ಆ ಶ್ರೀಮಂತಿಕೆಗೆ ಸಂಬಂಧ ಇರ್ಲಾರ್ದಂಗೆ ಇರಬೇಕು. ಅಧಿಕಾರಿ ಆಗ್ಬೇಕು, ಅಧಿಕಾರಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ನಿರ್ಲಿಪ್ತ ಅಧಿಕಾರ. ಇದು ಕಲಿಬೇಕು. ಹಂಗೆ ಅವಾಗ ಜೀವ ಏನಾಗ್ತಾನೆ? ಶಿವನಾಗ್ತಾನೆ. ಅದ್ರೊಳಗೆ ನಾನು ನಂದು ಅಂತೇಳಿ ಕುರ್ಚಿಗೆ ಯಾವ ಹಿಡ್ಕೊಂಡು ಕೂತಿರ್ತಾನ, ಅವನ ಸಣ್ಣ ಯಾವನೂ ಅಲ್ಲ. ಅದಕ್ಕೆ ವಿಶ್ವದ ಉತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೆ ಇಲ್ಲ. ಅದೇನು ಕಾರಣವೆಂದಡೆ ಅಜಾತನಾಗಿ ಉತ್ಪತ್ತಿ ಇಲ್ಲ. ಜಗತ್ತು ಹುಟ್ಟುತ್ತದ, ಜಗತ್ತು 4 ದಿನ ಇರ್ತದ, ಜಗತ್ತು ಒಂದಿನ ಪ್ರಳಯ ಆಗಿ ಹೋಗ್ತದ. ಜೀವಿಗಳು ಹುಟ್ಟುತ್ತವ, ಜೀವಿಗಳು 4 ದಿನ ಇರ್ತವ, ಜೀವಿಗಳು ಒಂದಿನ ಸತ್ತು ಹೋಗ್ತಾವ. ಆದ್ರೆ ಅವನ ಹೆಂಗದನ? ಶಿವ ಅಜಾತ, ಅವನು ಹುಟ್ಟು ಇರ್ಲಾರ್ದವನ. ಹಿಂಗಾಗಿ ಅಜಾತನಾಗಿ ಅವನಿಗೆ ಉತ್ಪತ್ತಿ ಇಲ್ಲ. ಮತ್ತ ಇದು ಸ್ಥಿತಿ ಎದರ ಮೇಲೆ ಡಿಪೆಂಡ್ ಅದ? ನಿಮ್ದು ಉತ್ಪತ್ತಿ ಸ್ಥಿತಿ ಎದರ ಮೇಲೆ ಡಿಪೆಂಡ್ ಅದ? ನಿಮ್ಮ ಸ್ಥಿತಿ ಯಾವುದರ ಮೇಲೆ ಅವಲಂಬಿಸಿದೆ? ನಿಮ್ಮ ಕರ್ಮಗಳ ಮೇಲೆ. ಪಾಪ ಪುಣ್ಯ, ಸುಖ ದುಃಖ. ಉತ್ಪತ್ತಿ ಸ್ಥಿತಿ ಎದರ ಮೇಲೆ ಡಿಪೆಂಡ್ ಅದ? ಹುಟ್ಟಿದಾಗಿ ನಡೆದು ಸಾಯತನ ನಿಮ್ಮ ಕರ್ಮಗಳು ಅಷ್ಟೇ. ಅದಕ್ಕೆ ಇಲ್ಲಿಷ್ಟು ಚಂದ ಹೇಳ್ತಾನ, ಕರ್ಮ ರಹಿತನಾಗಿ ಸ್ಥಿತಿ ಒಳಗಾಗಿಲ್ಲ. ಅವ ಪಾಪ ಮಾಡವಲ್ಲ, ಪುಣ್ಯ ಮಾಡವಲ್ಲ, ಸುಖ ಅನುಭವಿಸುವಲ್ಲ, ದುಃಖ ಅನುಭವಿಸುವವನಲ್ಲ, ಗಮನ ಮಾಡುವವನಲ್ಲೂ ಗಮನ ಆಗಮನ, ಹೋಗವನು ಅಲ್ಲ, ಬರವನು ಅಲ್ಲ, ಪಾಪ ಮಾಡವಲ್ಲ, ಪುಣ್ಯ ಮಾಡವಲ್ಲ, ಸುಖ ಅನುಭವಿಸವಲ್ಲ, ದುಃಖ ಅನುಭವಿಸಂಗಲ್ಲ. ಹೀಗಾಗಿ ಅವ ಸ್ಥಿತಿ ಒಳಗಾಗಿಲ್ಲ. ಮತ್ತೆ ಮರಣ ರಹಿತನಾಗಿ ಲಯಕ್ಕೊಳಗಾಗಿಲ್ಲ. ಅವನಿಗೆ ಮರಣನೇ ಇಲ್ಲ ಅಂತಂದ್ಮೇಲೆ ಲಯ ಎಲ್ಲಿದಾಗ್ತದ? ಹಿಂಗಾಗಿ ಜಗತ್ತು ತಯಾರು ಮಾಡಿ ಜಗತ್ತಿನ ಒಳಗೆ ಇದ್ದು ಜೇಡರ ದಾಸಿ ಮಾರ್ಯರು 4 ಸಾಲಿನಾಗ ಬರ್ದಾರ, ಇವರು ಒಂದು 8-10 ಸಾಲಿನಾಗ ಬರ್ದಾರ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ಅಂತ. ಆ ಒಡಲನ್ನು ಸೃಷ್ಟಿ ಮಾಡಿದವನು ತಾನೇ, ಒಡಲಿನೊಳಗೆ ಇದ್ದವನು ತಾನೇ, ಒಡಲಿಗೆ ಆಧಾರವಾದವನು ತಾನೇ, ಒಡಲಿಗೆ ಸೋಂಕಲಾರ್ದಂಗಿದ್ದವನು ತಾನೇ, ಒಡಲನ್ನು ಬೆಳಗವನು ತಾನೇ, ಒಡಲು ಆದವನು ತಾನೇ. ಎಷ್ಟು ಸರಳದ. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ, ಎಲ್ಲ ತಾನೇ. ಹೀಗಾಗಿ ಅವ ಮರಣರಹಿತನಾಗಿ ಲಯಕ್ಕೊಳಗಾಗಿಲ್ಲ. ಇಂತಿ ಗುಣತ್ರಯಗಳು ಒದ್ದಲ್ಲರಿವು, ಸತ್ವ ರಜ ತಮ ಅಂತೇಳಿ ಸೃಷ್ಟಿ ಸ್ಥಿತಿ ಲಯ ಇವೇನದವ, ಇವು ಯಾವು ಏನದವ ಅಂತಂದ್ರ ಈ ಜಗತ್ತಿಗೆ ಅದಾವ, ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಅದಾವ, ಅವನಿಗಿಲ್ಲ. ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲವಾಗಿ ದೂರಸ್ಥನಲ್ಲ. ಅವನ ಹೊರತಾಗಿ ಯಾವ ವಸ್ತುನೂ ಇಲ್ಲ. ಅವನಿಲ್ಲ ಅಂತಂದ್ರ ವಿಶ್ವನೇ ಇಲ್ಲ. ವಿಶ್ವಕ್ಕ ಆಧಾರವಾಗಿ ದೂರಸ್ಥನಲ್ಲ. ಅವ ಎಲ್ಲಿ ದೂರ ಇಲ್ಲವೇ ಇಲ್ಲ. ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಎಲ್ಲನೂ ತಾನೇ ಆಗಿ ನಿಂತು ಎಲ್ಲದರೊಳಗೆ ತಾನೇ ಆಗ್ಯಾನ. ಎಲ್ಲದರೊಳಗೆ ತಾನೇ ತುಂಬ್ಯಾನ, ಎಲ್ಲನೂ ತಾನೇ ಆಗ್ಯಾನ. ನಾವೇನಂತೀವಿ? ಎಲ್ಲದರೊಳಗೂ ತಾನೇ ಅದಾನ. ಕಂಕರ್ ಮೇ ಶಂಕರ ಹೈ ಅಂತೀವಿ. कंकर में शंकर है ಅಂತಂದ್ರ कंकर में शंकर है. कंकर कौन है? कंकर भी शंकर ही है.
ಕಂಕರ್ನು ಶಂಕರನೇ ಅದನ, ಅದ್ರೊಳಗಿದ್ದವನು ಶಂಕರನೇ ಅದನ, ಕಂಕರ್ನು ಶಂಕರನೇ ಅದನ. ಆದ್ರೆ ಆ ಕಂಕರಿಗೆ ಏನು ಸೃಷ್ಟಿ ಸ್ಥಿತಿ ಲಯ ಆಗ್ತದ ಅದಕ್ಕೆ ಸಂಬಂಧ ಇಲ್ಲ. ಅವನು ಹಿಂಗೆ ತಿಳ್ಕೊಂಡು ತನ್ನಲ್ಲಿ ತಾನಲ್ಲದೆ ಅನ್ಯವ ತೋರಲರಿಯದಾಗಿ ಇದಿರಲಿಲ್ಲ. ತನ್ನಲ್ಲಿ ತಾನಲ್ಲದೆ ಅಂತಂದ್ರೆ ತನ್ನೊಳಗೆ ತಾನದನಂದ್ರೆ ಏನು? ಅವನದೇ ಆದಂತ ಒಂದು ರೂಪ ಏನು? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅವನು ಯಾವಾಗಲೂ ಹಂಗೆ ಅದನ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಆ ಬ್ರಹ್ಮನ ಏನು ವರ್ಣನೆಗಳದವಲ್ಲ ಅದಕ್ಕೆ ತಕ್ಕಂತೆ ಅವನು ತಂದ ಕ್ವಾಲಿಟಿ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಒಂದು ಬಂಗಾರ ತಗೊಂಡು ನೀವು ಇಲಿ ಮಾಡಿದ್ರೆ ಏನು ಕ್ವಾಲಿಟಿ ಡೌನ್ ಆಯ್ತು? ಗಣಪತಿ ಮಾಡಿದ್ರೆ ಕ್ವಾಲಿಟಿ ಬಹಳ ಐತೇನದು? ಒಂದು ಬಂಗಾರ ಅದಪ್ಪ, ಒಂದು ಅರ್ಧ ಕಿಲೋ ಬಂಗಾರ ಅದ ನಿಮ್ಮ ಮನ್ಯಾಗ, ಒಂದು ಪಾವು ಕಿಲೋ ಬಂಗಾರದ ಇಲಿ ಮಾಡಿರಿ, ಒಂದು ಪಾವು ಕಿಲೋ ಬಂಗಾರದ ಗಣಪತಿ ಮಾಡಿರಿ. ಗಣಪತಿ ಮಾಡಿದ್ರೆ ಅದ್ರ ಬಂಗಾರ ರೇಟ್ ಜಾಸ್ತಿ ಆಯ್ತು, ಇಲಿ ಮಾಡಿದ್ರೆ ಬಂಗಾರ ರೇಟ್ ಕಡಿಮೆ ಆಯ್ತೇನು? ಇಲ್ಲ, ಒಂದೇ ತರ ಇರ್ತಾವ. ಅದೇ ರೀತಿ ಅವನೇನದನ, ಅವ ಬೆಕ್ಕದಾಗೇನೋ, ಜಗಲಿ ಮೇಲಿಂದು ಪ್ರಸಾದನು ಅವನೇ ಆಗ್ಯಾನ, ಸೆಪ್ಟಿಕ್ ಟ್ಯಾಂಕ್ನಾಗ ಮಲನು ಅವನೇ ಅದನ, ಅವನೊಳಗಿನ ಮಲಗಳು ಏನದವ ಅವು ಅವನೇ ಹೌದ ಇಲ್ಲ? ಏನು ಅವನ್ ಬಿಟ್ಟದವ ಅವು? ಎಲ್ಲನೂ ಅವನೇ ಅದನ. ಆದ್ರೆ ಅವನ ಬೆಲೆ ಏನಾರೇ ಕಡಿಮೆ ಆಗ್ಯದೇನು? ಎಲ್ಲನೂ ಅವನೇ ಅದನ. ಅವನು ಬಿಟ್ಟು ಏನೇನೂ ಇಲ್ಲ. ಅವನ ಬೆಲೆ ಅವನಿಗೆ ಇದ್ದೇ ಅದ. ಅವನ್ ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಎಲ್ಲ ಅವನ ಇಚ್ಛೆ ಅಂತ ನೋಡ್ಬೇಕು. ಹಿಂಗಾಗಿ ನಮ್ಮ ತಲೆ ಒಳಗೆ, ಜಗತ್ತಿನೊಳಗೆ, ಬ್ರಹ್ಮಾಂಡ ಪಿಂಡಾಂಡದೊಳಗ ಜಗಲಿ ಮೇಲಿಂದ ಪ್ರಸಾದ ಶ್ರೇಷ್ಠ, ಸೆಪ್ಟಿಕ್ ಟ್ಯಾಂಕಿನ ಮಲ ಕನಿಷ್ಠ. ಆ ಸೆಪ್ಟಿಕ್ ಟ್ಯಾಂಕ್ನ ಮಲ ಏನದ? ನಾವೇ ಮಾಡ್ಕೊಂಡು ಕಮ್ಮಗೆ ಮಾಡ್ಕೊಂಡು ತಿಂದದ್ದು. ಅದೇನು ಬೇರೆ ಏನಾರ ಅದ ಏನದು? ಅದು ಏನಾಗ್ತದ, ಮತ್ತೆ ವಾಪಸ್ ಪೃಥ್ವಿಗೆ ಹೋಗ್ತದೆ. ಪೃಥ್ವಿಲಿಂದ ಬಂದದ ಒಳ್ಳೆಗೆ ಪೃಥ್ವಿಗೆ ಹೋಗ್ತದೆ ಅಷ್ಟೇ. ಅದು ಪೃಥ್ವಿ ತಾನೇ ಆಗ್ತದೆ, ತಾನೇ ಪೃಥ್ವಿ ಆಗಿಬಿಡ್ತದ. ಅದು 4 ದಿನದಾಗ ಮತ್ತೆ ಪೃಥ್ವಿ ರೂಪ ತಗೊಂಡ್ಬಿಡ್ತದೆ ಅಷ್ಟೇ. ಅದನ್ನು ನಾವು ಕೆಟ್ಟ ಅಂತ ಯಾಕೆ ಅಂತೀವಿ? ಜೀವ ಭಾವ ಇದ್ದದಕ್ಕೆ ಕೆಟ್ಟ ಅಂತೀವಿ. ಅಲ್ಲೇ ನಮಗೆ ಶಿವಭಾವ ಇತ್ತಂದ್ರೆ ಅದರೊಳಗೂ ದೇವ್ರು ಕಾಣ್ತಾನೆ. ಕುರಿ ಹಿಕ್ಕಿ ಒಳಗೆ ಲಿಂಗ ಪೂಜೆ ಮಾಡಿ ವಲ್ಲಾಳೇಶ್ವರ ಸಾಕ್ಷಾತ್ಕಾರ ಮಾಡ್ಕೊಂಡು ನಾ ಇಲ್ರಿ, ಮತ್ತಿನ್ನೇನಾಗಬೇಕೇನು? ಶ್ರೀಶೈಲಕ್ಕೆ ಹೋಗಿ ಬರೋರಿಗೆ ನನಗ ಒಂದು ಲಿಂಗ ತಂದು ಕೊಡ್ರಪ್ಪ ಅಂತ ಕುರುಬ ಕೇಳೋದು. ಕುರಿ ಕಾಯ್ತಾ ಇದ್ದ, ಶ್ರೀಶೈಲಕ್ಕೆ ಹೋಗ್ಲಕತ್ತೀವಪ್ಪ ಅಂತ ಹೇಳಿದ್ರು. ಹೋಗಾಗ ಬರಾಗ ಒಂದು ಲಿಂಗ ಕೊಡ್ರಪ್ಪ ಅಂತೇಳಿ ಅವ ಪಾಪ ಅವನ ಬಳಿ ರೊಕ್ಕ ಇತ್ತು, ರೊಕ್ಕ ಕೊಟ್ಟ, ಕಾಣಿಕೆ ಕೊಟ್ಟ. ಹೋರಿ ಬರ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ರೊಕ್ಕ ತೋರಿ, ಆದ್ರ ನನಗೊಂದು ಲಿಂಗ ತಂದು ಕೊಡ್ರಿ. ಏನ್ ಕಷ್ಟ ಕಾಲ ನೋಡ್ರಿ ಆಗಿನ ಕಾಲದಾಗ. ಎಂತ ಕಾಲ ಏನು! ಈಗ ನೋಡಿದ್ರ ಎಲ್ಲಾ ಕಡೆ ಲಿಂಗಗಳು. ಕಾಶಿಲಿಂತ ಬಂದು ವಿಶ್ವನಾಥ ಲಿಂಗನೇ ನಮ್ಮ ಜಗಲಿ ಮೇಲೆ ಬಂದು ಕೂತ್ಬಿಟ್ಟಾನೆ ತಾಟಿ ಮುಟ್ಟಾಗಿ. ಹಂಗ ಲಿಂಗಗಳು ಎಲ್ಲಾ ಕಡೆ ಲಿಂಗ ಚೇಂಜ್ ಆಗಿಬಿಟ್ಟ. ಅದರ್ಲಿಂತ ದೂರ ಆಗಿಬಿಟ್ಟಾನ. ಹಂಗ ಲಿಂಗ ಹಂಗ ಅಂತ ಅಂದ್ರು ಲಿಂಗವಾಗಿ ಪರಿವರ್ತನೆ ಆಗ್ಲಿಕ್ಕೆ ಆರಂಭವಾದಂತ ಮನುಷ್ಯಗೆ ಹಂಗ ಅಂತಾರ. ಲಿಂಗವಾಗಿ ಪರಿವರ್ತನೆ ಆಗಿ ಲಿಂಗವನ್ನು ಅರಿಯುವವ, ಲಿಂಗದತ್ತ ಹರಿಯುವವ, ಲಿಂಗದಲ್ಲಿ ಬೆರೆಯುವ ಸಾಧನೆ ಯಾವನ್ ಮಾಡ್ತಾನ ಅವನಿಗೆ ಅಂಗ ಅಂತಾರ. ಆ ಕಡೆ ಲಿಂಗಮುಖಿ ಆದವನಿಗೆ ಅಂಗ ಅಂತಾರ, ಲಿಂಗ ವಿಮುಖಿ ಆದವನು ಮಂಗ ಅಂತಾರ. ಅವನಿಗೆ ಮಂಗಕ್ಕೂ ಅಪಮಾನ, ಮಂಗನೂ ಇವನಂಗ್ ಮಾಡಂಗಿಲ್ಲ. ಹಿಂಗಾಗಿ ಪಾಪ ಅವನಿಗೆ ಒಂದು ಲಿಂಗ ಸಹಿತ ಪೂಜೆ ಮಾಡ್ಕೊಳ್ಳೋದು ಗೊತ್ತಿಲ್ಲದಕ್ಕೆ ಒಂದು ಲಿಂಗ ತರಿಸ್ಕೊತಾನ. ಲಿಂಗ ತರಿಸ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗಿದ್ದೆವು. ಚಲೋ ದೊಡ್ಡ ಶ್ರೀಮಂತರು, ಶಿಕ್ಷಕರದಾರ, ಮಗಳ ಒಬ್ಬಾಕ್ಯದಳ. ಯಾರ ಕುರುಬರದ್ರಾಗ ಹಾಲು ಮತದವರು ಇದ್ರ ಅಂತಂದ್ರ ವರ ನೋಡ್ರಿ, ಒಳ್ಳೆ ಹುಡುಗಿ ಅದ, BE ಎಲೆಕ್ಟ್ರಾನಿಕ್ಸ್ ಮಾಡ್ಯಾಳ, ಮನೆಗೆ ಕುಂದಿಸ್ಬಿಟ್ರ ಆಕಿಗೆ ಯಾ ನೌಕರಿ ನಡೆಯಕಡೆ ಅಂತ ಹೇಳಿ ಮನಿ ನೋಡ್ಕೊಂಡು ಹೋಗ್ತಾಳ. ಓದ್ಯಾಳ, ಶಾಣಕ್ಯದಳ, ಮನಿ ನೋಡ್ಕೊಂಡು ಹೋಗ್ತಾಳ. ಯಾವರ ಚಲೋ ಕುರುವರು, ಒಳ್ಳೆ ಪಾಲಿಟಿಷಿಯನ್ಸ್, ಸಾಹುಕಾರ, ಚಲೋ ದೊಡ್ಡ ಮಂದಿ ಬೇಕವ್ರಿಗೆ.
ಮಿಡಲ್ ಕ್ಲಾಸ್ಲಿಂತ ಅಭಾವ ಇದ್ದವ್ರು ಇದ್ರ ಅಂತಂದ್ರೆ ಸ್ವಲ್ಪ ಯಾರು ಇದ್ರು ನೋಡ್ರಿ. ಕುರುಬರು ನೋಡ್ರಿ, ಬಣಜಿಗರ್ ನೋಡ್ರಿ, ಒಂದಿಷ್ಟು ವರ ಕನ್ಯೆಗಳ ವಿಷಯದಲ್ಲಿ ನಿಮ್ಮ ಹತ್ರ ಏನೇನಾರ ಪರಿಚಯದ ವರ ಕನ್ಯೆಗಳು ಇದ್ರೆ ನಮ್ಮ ಡೈರಿಯಾಗ ರಿಜಿಸ್ಟರ್ ಮಾಡಿಸ್ಬಿಡ್ರಿ. ಅದಕ್ಕೆ ತಕ್ಕಂತೆ ನಾವು ಏನೇನು ಮಾಡ್ಬೇಕು ಮಾಡ್ಕೋತಿರ್ತೀವಿ. ಅದಿರಲಿ ಬಿಡ್ರಿ. ಗೊಲ್ಲಳೇಶ್ವರ್ ಬಂದ ಕೂಡ್ಲೇನೆ ಅವ್ರ ನೆನಪಾಯ್ತು ನನಗೆ. ನಿನ್ನ ಸಾಯಂಕಾಲ ಅವ್ರ ಜೊತೆಗೆ ಇದ್ದೇವೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು. ಈಗೇನಾಯ್ತು, ಅವರು ವಾಪಸ್ ಬರೋ ಟೈಮ್ನೊಳಗೆ ಶ್ರೀಶೈಲಕ್ಕೆ ಹೋಗಿ ಬರೋಕೆ ಮರ್ತು ಬಿಟ್ಟಿರ್ತಾರ. ಅದೇನಾರ ಮುಟ್ಟಿದ್ನಂದ್ರೆ ಅದು ರೆಕಾರ್ಡಿಂಗ್ ಕಟ್ಟೆ ಆಗಿಬಿಡ್ತದೆ, 2 ಪೀಸ್ ಆಗ್ತದೆ. ಅದಕ್ಕೆ ಅದೇನಾಯ್ತು, ಗೊಲ್ಲಳೇಶ್ವರ ಶ್ರೀಶೈಲಕ್ಕೆ ಹೋಗಿ ಹೊಳ್ಳಿ ಬರಾಗ ಅವ್ರ ಲಿಂಗ ತರ ಮರ್ತು ಬಿಟ್ಟಿರ್ತಾರ. ಇವಂದೇ ರೊಕ್ಕದಾಗ ಹೋಗಿರ್ತಾರೆ ಶ್ರೀಶೈಲಕ್ಕೆ. ಹೊಳ್ಳಿ ಬರಾಗ ಇಲ್ಲ, ತಂದಿರಲ್ಲ. ಹಿಂಗೆ ಆಗ್ತಿರ್ತಾವ ಭಾಳ ಸಾರಿ. ಮರು ಅನ್ನೋದು ಹಿಂಗೆ ಇರ್ತದ. ಅಲ್ಲೊಂದು ದೊಡ್ಡ ಪವಾಡನೆ ಆಗ್ಬೇಕಾಗಿರ್ತದ. ಮತ್ತೆ ಏನ್ ಮಾಡ್ಬೇಕು ಅವನು? ಅವಾಗ ಅವನುವೇ ಕುರಿ ಕಾಯ್ತಿರ್ತಾನ. ಅವನು ಕುರಿ ಹಿಕ್ಕಿನೇ ಬಿದ್ದಿರ್ತಾವ ಅಲ್ಲೇ ಸಮೀಪದಾಗ. ಅವರು ಇವನು ನೋಡಿದ ಕೂಡ್ಲೇನೆ ನೆಲಕ್ಕೆ ಕೂತು ಬಿಡ್ತಾರೆ. ಅಯ್ಯಪ್ಪ ಎಂತ ತಪ್ಪಾಯ್ತು ನಮ್ಲಿಂತ, ಮರ್ತು ಬಿಟ್ಟಿವಿ ಅಂತ ಹೇಳಿ ಇವ ಲಿಂಗ ಕೇಳ್ತಾನ. ಏನ್ ಮಾಡ್ಬೇಕು ಅಂದ್ರೆ ಅಲ್ಲೇ ನೆಲದ ಮೇಲೆ ಅವನು ಕುರಿಗಳು ಹಾಕಿದ ಹಿಕ್ಕಿನ ತಗೊಂಡು ಒಂದು ಲಿಂಗದ ರೂಪ ಮಾಡಿ, ಹಸಿ ಅದಪ್ಪ ಲಿಂಗ, ಸ್ವಲ್ಪ ಸಾವಕಾಶ ಒಣಗಿದ ಮೇಲೆ ಒಂದಿಷ್ಟು ವಿಭೂತಿ ಅದು ಹಚ್ಚು, ನೀರಿಗೆ ಹಚ್ಚಬಾರ್ದು ಅಂತೇಳಿ ಹೇಳ್ತಾರೆ. ವಿಭೂತಿ ಹಚ್ಚಿ, ಒಂದಿಷ್ಟು ಕುಂಕುಮ ಹಚ್ಚಿ, ಊದುಬತ್ತಿ ಹಚ್ಚಿ, ಬೆಳಗಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತಿರಪ್ಪ, ನಿನಗೆ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಆತು. ಎಷ್ಟು ಸ್ವಚ್ಛ ಮನಸ್ಸು, ಎಷ್ಟು ಸ್ವಚ್ಛ ಮನಸ್ಸು. ಆಯ್ತಂತೇಳಿ ಪಾಪ ಅದೊಂದು ಕುರಿ ಇಕ್ಕಿ ಲಿಂಗನೇ ತಗೊಂಡು ಓಂ ನಮಃ ಶಿವಾಯ ಆತ್ಮ ಸಾಕ್ಷಾತ್ಕಾರ. ಎಂತ 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 ಇದು. ಅವೆಲ್ಲ ಬಹಳಷ್ಟು ಅದಾವ. ಬಹಳ ಲಿಂಗ ಅಲ್ಲದೆ ಬೇರೆ ಬೇರೆ ವಸ್ತುಗಳನ್ನು ಹಿಡ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವ್ರದ್ದು ಶರಣರೊಳಗ ಸಾಕಷ್ಟು. ಲಿಂಗನೇ ದೇವರ ತಿಳ್ಕೆ ಇವರೆಲ್ಲ ಹೇಳ್ಕೊತ ಓಡಾಡ್ತಾರ. ಲಿಂಗ ಒಂದೇ ದೇವರಲ್ಲ, ಎಲ್ಲಾನು ದೇವರು. ಏನ್ ಬೇಕಾದ ಹಿಡ್ಕೊಂಡು ಪೂಜೆ ಮಾಡಿದ್ರು ಅದರಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅನ್ನೋದಕ್ಕೆ ಶರಣರಲ್ಲಿ ಸಾಕಷ್ಟು ಉದಾಹರಣೆಗಳದಾವ. ಇರ್ಲಿ, ಅದನ್ನ ಸರಿಯಾಗಿ ತಿಳ್ಕೊಳ್ಳಾರ್ದವ್ರು ಏನೇನೋ ಮಾತಾಡ್ತಿರ್ತಾರೆ. ಜಂಗಮ ಅಂದ್ರೆ ಜಾತಿ ವಾಚಕ ಅಲ್ಲತ್ತೇಳಿ ಸುಮ್ಮನೆ ಪಾಂಡಿತ್ಯ ಪ್ರದರ್ಶನ ಮಾಡ್ತಿರ್ತಾರೆ. ಜಂಗಮನ ಶಬ್ದದ ಅರ್ಥನೇ ಗೊತ್ತಿರೋದವ್ರು ಜಂಗಮನ ಶಬ್ದದ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ವಾಟ್ ಈಸ್ ಜಂಗಮ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಶಾಸ್ತ್ರೀಯ ವಾಕ್ಯಗಳು ಹಾಕಿದ್ರೆ ಜಂಗಮದ ಅರ್ಥ ಗೊತ್ತಾಗ್ತದೆ. ಸುಮ್ಮನೆ ಅಲ್ಲಿ ಇಲ್ಲಿ ಯಾರೋ ಪುಟಗೋಸಿಗಳು ಆಡಿದ ಮಾತುಗಳು ಕೇಳಕ್ಕೆ ಜಂಗಮ ಜಾತಿ ವಾಚಕ ಅಲ್ರಿ ಅಂತ ಹೇಳಿ ಹುಚ್ಚುಚ್ಚು ಮಾತಾಡ್ತಿರ್ತಾವ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದಿರಿಲ್ಲ, ತನ್ನಿಂದ ತಾನಲ್ಲದೆ ಅನ್ಯವು ತೋರಲರಿಯದಾಗಿ ಇದಿರಿಲ್ಲ ಅಂದ್ರೆ ಮತ್ತೊಂದಿಲ್ಲ ಅಂತ. ಅವನು ಸಚ್ಚಿದಾನಂದ, ತಾನು ಸಚ್ಚಿದಾನಂದ. ಉಳಿದ ಜಗತ್ತ ಬ್ರಹ್ಮಾಂಡ ಪಿಂಡಾಂಡ ಅದೆಲ್ಲ ಅವನೇನು ರೂಪ ತಗೊಂಡನಲ್ಲ, ಆ ನಾಮ ರೂಪಗಳು ಕ್ರಿಯೆಗಳೇ ಅದಾವ. ಬ್ರಹ್ಮ ಸಚ್ಚಿದಾನಂದದನ, ಬ್ರಹ್ಮ ಸಚ್ಚಿದಾನಂದ ನಿತ್ಯ ಪರಿಪೂರ್ಣದನ. ಮತ್ತ ಅವು ಏನದಾವ ನಾಮ ರೂಪ ಕ್ರಿಯೆಗಳು? ಅಸತ್ತು, ಅಚಿತ್ತು, ದುಃಖದಾಯಕ, ಅಪೂರ್ಣ, ಅನಿತ್ಯ. ಇದ್ರ ಅಪೋಸಿಟ್ ಹೇಳ್ಬೇಕು ನೀವು. ತಿಳಿತಾ? ಹಿಂಗಾಗಿ ಅವೇನದವ ತಾನು ಬೇರೆ ಆಗಿಲ್ಲ. ಅವೆಲ್ಲ ಬೇರೆ ಬೇರೆ ಇದ್ರು ಸಹಿತ ತಾನು ಇನ್ನೊಬ್ಬನಾಗಿಲ್ಲ, ತಾನೇ ಅದಾಗ್ಯಾನ. ಬಂಗಾರನೇ ಇಲ್ಲಿ ಆಗ್ಯದ, ಬಂಗಾರನೇ ಗಣಪತಿ ಆಗ್ಯದ. ಮತ್ತ ಬಂಗಾರ ಬಿಟ್ಕೆ ಮತ್ತೊಂದು ಏನಾರ ಇಲಿ ರೂಪ ತಗೊಂಡು ತಾನು ಸಪರೇಟ್ ಅದನೇನಂತ ಇಲ್ಲ. ಹಿಂಗಾಗಿ ತಾನು ತನ್ನಲ್ಲಿ ತಾನಲ್ಲದೆ ಅನ್ಯವ ತೋರಲರಿಯದಾಗಿ ಇದಿರಿಲ್ಲ. ಮತ್ತೊಬ್ಬ ಅಲ್ಲವೇ ಅಲ್ಲ, ಅವನೇ
ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ. ಇರೋನು ಒಬ್ಬನೇ ಅದನ್ನ. ಈಶ್ವರ ಜೀವ ಅಂತೇನು ಶಬ್ದ ಬಳಸ್ತಿರಲ್ಲ, ಈಶ್ವರ ಜೀವ ಬ್ರಹ್ಮನೇ, ಅವನ ಲೀಲೆ ಅಷ್ಟೇ. ಜೀವ ಅವನು ಈ ಬ್ರಹ್ಮಾಂಡದ ಲೀಲೆ ಮಾಡುವುದಕ್ಕ ಅವನಿಗೆ ಜೀವ ಅಂತ ನಾಮ ಬಂತೆ ಹೊರತು ಅವ ಏನದನ್ನ ಜೀವೋ ಬ್ರಹ್ಮ ಇವ ನಾಪರಹ. ಬ್ರಹ್ಮಾಂಡದ ಲೀಲೆ ಮಾಡೋದಕ್ಕೆ ಅವನೇನಾಗ್ಯಾನ? ಪಿಂಡಾಂಡದ ಲೀಲೆ ಮಾಡೋದಕ್ಕೆ ಜೀವ ಆಗ್ಯಾನ. ಜೀವೋ ಬ್ರಹ್ಮ ಇವ ನಾಪರಹ. ಮತ್ ಮುಂದ ಬ್ರಹ್ಮಾಂಡದ ಲೀಲೆ ಮಾಡೋದಕ್ಕೆ ಅವನೇನಾಗ್ಯಾನ? ಈಶ್ವರ ಆಗ್ಯಾನ. ಬ್ರಹ್ಮಾಂಡದ ಲೀಲೆ ಮಾಡೋದಕ್ಕೆ ಈಶ್ವರ. ಈಶ್ವರೋ ಬ್ರಹ್ಮ ಇವ ನಾಪರ. ಬ್ರಹ್ಮನೇ ಈಶ್ವರ ಆಗ್ಯಾನ, ಬ್ರಹ್ಮನೇ ಬ್ರಹ್ಮಾಂಡ ಆಗ್ಯಾನ, ಬ್ರಹ್ಮನೇ ಜೀವ ಆಗ್ಯಾನ, ಬ್ರಹ್ಮನೇ ಪಿಂಡಾಂಡ ಆಗ್ಯಾನ. ಇವೆಲ್ಲ ನಿರ್ಧಾರಗಳು ಬರ್ಬೇಕು ನಿಮ್ಮೊಳಗೆ. ಇವೆಲ್ಲ ಗಟ್ಟಿ ಆಗ್ಬೇಕು. ಮಾಡಿ ಏನ್ ಮಾಡ್ಬೇಕು? ತಾನಾದುದೇ ಸತ್ಯ, ವಿಶ್ವಮಯ ತಾನಾದುದೇ ಸತ್ಯ. ತಾನಾಗಿ ಸತ್ಯ ಹೆಂಗದನ? ಸ್ವೇಚ್ಛಾ ವರ್ತನ ವರ್ತಿನಿ. ಒಂದೊಂದ್ ಸಾರಿ ಏನಾತನ? ಭಾರಿ ದೊಡ್ಡ ಅರಸನಂಗ ಆಗ್ತಾನ. ಅರಸನು ತಾನೇ ಆಗ್ತಾನ. ಅರಸ ತಾನೇ ಆಗಿ ಮತ್ತೆ ಕಾಲಾಳು ತಾನೇ ಆಗ್ತಾನ. ಅವನಿಗೆ ಪಲ್ಲಕ್ಕೆ ಹೊತ್ಕೊಂಡು ಹೋಗ ಕಾಲಾಳನು ತಾನೇ ಆಗ್ತಾನ. ಜೀವ ಭಾವ ಇದ್ದವನಿಗೆ ಅರಸ ಶ್ರೇಷ್ಠ, ಕಾಲಾಳು ಕನಿಷ್ಠ. ಸಾವಕಾಶಿ ಏನ್ ಮಾಡ್ತಾನಪ್ಪ ಅಂದ್ರ, ಕಾಲಾಳಿದ್ದವನಿಗೆ ಅರಸನ್ನ ಮಾಡಿ ಪಲ್ಲಕ್ಕೆ ಕುಂದಿರ್ತಾನ, ಅರಸನ್ನ ಕಾಲಾಳು ಮಾಡಿ ಪಲ್ಲಕ್ಕೆ ಕುಂದಿರ್ಸ್ತಾನ. ಎರಡೂ ತಾನೇ ಅದನ. ಇದು ಹೋಗಿ ಅದು ಆಗ್ತಾನ, ಅದು ಹೋಗಿ ಇದು ಆಗ್ತಾನ. ಮಂಗ್ಯಾನಿ ವ್ಯಾಪಾರ ಮಾಡ್ತಾನ ಅಷ್ಟೇ. ಸ್ವೇಚ್ಛಾ ವರ್ತನ ವರ್ತನೆ. ಹೆಂಗದ? ತನ್ನ ಮನ್ಸಿಗೆ ಬಂದಂಗೆ ಮಾಡ್ತಾನ. ಅರಸನು ತಾನೇ ಆತನ, ಕಾಲಾಳನು ತಾನೇ ಆತನ. ಹಾಗೆ ಸ್ವಲ್ಪ ದಿನದಾಗ ಏನ್ ಮಾಡ್ತಾನ? ಅರಸ ಹೋಗಿ ಕಾಲಾಳಾತನ, ಕಾಲಾಳ ಹೋಗಿ ಅರಸ ಆತನ. ಅದರ ಅರ್ಥ ಏನು? ಎಲ್ಲನೂ ತಾನೇ ಆಗ್ಯಾನಂತ ಅದರ ಅರ್ಥ. ಅವನಿಗೇನು ಫರಕ್ ಬೀಳಂಗಿಲ್ಲ. ಯಾವ ಪಾತ್ರನೂ ಅವನಿಗೆ ಸಂಬಂಧ ಇಲ್ಲ. ಹೀಗಾಗಿ ಅರಸು ಕಾಲಾಳಾಗಬಲ್ಲ, ತನ್ನ ವಿನೋದಕ್ಕೆ ಮರುಳಿ ಅರಸನೂ ಆಗಬಲ್ಲ. ಏನ್ ಬೇಕಾದ ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ಜಗವು ಆಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ. ಏನು ಉರಿಲಿಂಗ ಪೆದ್ದಿ ವಚನ ನೋಡ್ರಿ. ಇಡೀ ಬ್ರಹ್ಮಾಂಡದ ಲೀಲೆ ಮಾಡುವುದಕ್ಕ ಜಗತ್ತು ತಾನೇ ಆಗಬಲ್ಲ. ಮತ್ತ ಅವನಿಗೆ ಜಗತ್ತು ಸಾಕು ಅನಿಸಿದಾಗ ಹೊಳ್ಳಿ ಮತ್ತ ಜಗತ್ತನ್ನ ತನ್ನ ಲೀಲೆ ಮುಗಿಸಿ ತಾನೇ ತಾನಾಗಬಲ್ಲ. ಸ್ವಯಂಭೂಲಿಂಗ ಅಂತಾರವನಿಗೆ. ಸ್ವಯಂಭೂಲಿಂಗ ಅಂತಾರ. ಹಂಗ ಸ್ವಯಂಭೂಲಿಂಗನೂ ತಾನೇ ಆಗಬಲ್ಲ, ಮತ್ತ ಜಗತ್ತನ್ನು ತಾನೇ ಆಗಬಲ್ಲ. ಇದು ಏನಪ್ಪ? ಸ್ವೇಚ್ಛಾ ವರ್ತನ ವರ್ತಿನ್. ಎರಡನೇ ಶಬ್ದ. ಮುಂದೇನ್ ಮಾಡ್ದ? ಈ ಜಗತ್ತು ಸೃಷ್ಟಿ ಮಾಡಬೇಕಾದ್ರ ಸ್ವೇಚ್ಛಾಕೃತ ತ್ರಿಲೋಕ. ತನ್ನ ಮನ್ಸಿಗೆ ಬಂದಂಗೆ ಜಗತ್ತು ಸೃಷ್ಟಿ ಮಾಡೆ ನಾವು. ಜಗತ್ತಿಗೆ ಹಿಂಗಿದ್ರು ಚಲೋ ಅಂತೇಳಿ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಗಲು ರಾತ್ರಿ ಶ್ರಮಿಸ್ಲಕತ್ತಾರ. ಈ ಜಗತ್ತು ಹಿಂಗಿದ್ರು ಚಲೋ, ಇದೇನಿಷ್ಟು ಒರಟದ, ರಫ್ ಅದ, ಎಂತ ಎಂತ ವಸ್ತುಗಳದ ಇದ್ರೊಳಗ. ಇವಕ್ಕೆಲ್ಲ ನಾವು ಗಣಿಲಿಂತ ಕೆದರಿ ಬಂಗಾರ ತೆಗೆದು ಆಭರಣ ಮಾಡಿ ಏನ್ ಮಾಡ್ತಾನೆ? ಹಾಕೊಂಡು ಖುಷಿ ಪಡ್ತಾನೆ. ಎಲ್ಲ ಅಷ್ಟು ಏನದವ ರಾ ಮೆಟೀರಿಯಲ್ ಅದ ಈ ಜಗತ್ತಿನ ತುಂಬ. ಎಲ್ಲ ಯದ್ವತ್ತದ್ವ ಅದ. ಅದನ್ನ ನೈಸ್ ಮಾಡ್ತಾನೆ ಇನ್ನು ವಿಜ್ಞಾನಿ. ಅದರ ಗುಣಗಳು ತಿಳಿಸಿಕೊಡ್ತಾನ. ಆ ಗುಣಗಳಿಗೆ ತಕ್ಕಂತೆ ನಮ್ಮ ಬದುಕಿಗೆ ಹೆಂಗ್ ಉಪಯೋಗ ಆಗ್ತಾವ ಆ ವಸ್ತುಗಳನ್ನು ನಮ್ಮ ಬದುಕಿಗೆ ಉಪಯೋಗ ಮಾಡಂಗ್ ಮಾಡೋನೇ ಇಂಜಿನಿಯರ್. ಹಿಂಗಾಗಿ ಅವರಿಬ್ರು ಕೂಡಿ ಜಗತ್ತನ್ನ ಹೆಂಗ್ ಇಟ್ಕೋಬೇಕು, ಡೆವಲಪರ್ಸ್ ಅಂತಾರ ಅವ್ರಿಗೆ, ಅಭಿವೃದ್ಧಿ ಮಾಡ್ಲಕತ್ತೀವಿ ಅಂತೇಳಿ. ಹಂಗ ಏನಾಗ್ತಾನೆ? ಇವನ್ ಏನ್ ಮಾಡಿನ? ತನ್ನ ಮನಸ್ಸಿಗೆ ಬಂದಂಗ ಸ್ವೇಚ್ಛಾಕೃತ ತ್ರಿಲೋಕಾಯ. ತನ್ನ ಮನಸ್ಸಿಗೆ ಬಂದಂಗ 3 ಲೋಕಗಳನ್ನು ಸೃಷ್ಟಿ ಮಾಡ್ಯಾನ. ಸ್ವರ್ಗ, ಮರ್ತ್ಯ, ಪಾತಾಳ, ಸತ್ವಗುಣ, ರಜೋಗುಣ, ತಮೋಗುಣ. ಒಳ್ಳೆಯವರು ಮಧ್ಯ ಅದೇನು ದೇವತೆಗಳು, ಮಾನವರು, ದಾನವರು ಅಂತೇನದವಲ್ಲ, ಅವೇ ಎಲ್ಲ ಮಿಶ್ರ.
ಒಂದು ಸುಖದ ತಾಣ ಏನಪ್ಪ, ಒಂದು ಸುಖದ ತಾಣ ಅಷ್ಟೇ. ಸುಖವಾಗಿ ಆನಂದವಾಗಿ ಇರೋದು ಒಂದನೇ ಅಂತ. ಎರಡನೇದ್ದೇನದ ಮಿಶ್ರ, ಸುಖ ದುಃಖಗಳ ಮಿಶ್ರದ ತಾಣ, ಅದೇ ಮರ್ತ್ಯ ಲೋಕ. ಮತ್ತು ಒಂದು ಸುಖದ ಲೋಕ, ಇನ್ನ ಒಂದೇನದ ದುಃಖದ ತಾಣ, ಅದೇನು ನರಕ. ಇನ್ನೊಂದು ದುಃಖದ ನಿಲಯ, ಒಂದು ಸುಖದ ತಾಣ, ಇನ್ನೊಂದು ಸುಖ ದುಃಖ ಸಮ್ಮಿಶ್ರ ಸ್ಥಾನ, ಮತ್ತೊಂದು ದುಃಖದ ನಿಲಯ. ನೀವು ದುಃಖ ಪಡ್ಲಕತ್ತೀರಿ ಅಂತಂದ್ರ ಯಾವ ಲೋಕದಾಗಿರ್ತೀರಿ? ದುಃಖ ಸತ್ಯನ ಮಿಥ್ಯನ? ಸುಖ ದುಃಖ ಸತ್ಯನ ಮಿಥ್ಯನ? ಇಡೀ ಜಗತ್ತೇ ಮಿಥ್ಯ ಅಂದ್ಮೇಲೆ ಅದ್ರ ಸುಖ ದುಃಖ ಹೆಂಗ್ ಸತ್ಯ ಇರ್ತಾವ? ಎಲ್ಲನೂ ಮಿಥ್ಯ ಅದ. ನೀವು ದುಃಖ ಪಡ್ಲಕತ್ತೀರಿ ಅಂತಂದ್ರ ನರಕ ಲೋಕದಾಗ ಇದೀರಿ ಅನ್ಕೋರಿ. ಸುಖ ದುಃಖ ಎರಡೂ ದೇವ್ರ ಮಿಕ್ಸ್ ಅದ, ಅದನ್ನೂ ಅದ ಇದನ್ನೂ ಅದಪ್ಪ. ಇರ್ಲಿ ದೇವ್ರೆ ನೀವು ಇಟ್ಟಂಗಿರ್ತೀವಿ ಅಂದ್ರೆ ಏನದ? ಮರ್ತ್ಯ ಲೋಕ. ಮತ್ತೆ ಬರೇ ಸುಖ ಅನುಭವಿಸ್ಲಕತ್ತಿದ್ರಂದ್ರ ಅದು ಸತ್ಯ ಲೋಕ, ಅದು ಸ್ವರ್ಗ ಅಂತ ಅನ್ಕೋಬೇಕು ಅಷ್ಟೇ. ಈ ಜಗತ್ನಾಗ ನೋಡ್ರಿ, ನೀವೇನಾರ ಬಹಳ ಚಲೋ ಮಾಡ್ಲಕ್ ಹೋದ್ರಿ ಅಂತಂದ್ರೆ ಖಲಾಸ ಮಾಡ್ತಾರ ನಿಮ್ಮನ್ನು. ಬಹಳ ಕೆಟ್ಟ ಮಾಡ್ಲಕ್ ಹೋದ್ರೂ ಖಲಾಸ ಮಾಡ್ಬಿಡ್ತಾರ. ಯಾರು ಚಲೋ ಮಾಡ್ಲಕ್ ಹೋದ್ರೂ ಕೊಲ್ಲೆ ಬಿಡ್ತಾರ, ಬಹಳ ಕೆಟ್ಟ ಮಾಡಿದ್ರು ಕೊಲ್ಲೆ ಬಿಡ್ತಾರ. ಮೀಡಿಯಂ ಇರ್ಬೇಕಿದು. ಸುಖ ದುಃಖ ಮಿಶ್ರ ಲೋಕ ಐತಿ ಈ ಜಗತ್ತು. ಈ ಜಗತ್ತಿನೊಳಗೆ ನೀವು ಇದನ್ನ ನಿರ್ಲಿಪ್ತ ಆಗಿ ಇದ್ರಿ, ಇದ್ರ ಹಣೆಬರೆಲ್ಲ ತಿಳ್ಕೊಂಡು ಬ್ರಹ್ಮಾಂಡದ ಗುಣದೋಷಗಳೆಲ್ಲ ಅರ್ಥ ಮಾಡ್ಕೊಂಡು ಇದೇನ್ ಮಾಡಿದ್ರು ಒಂದಿನ ಬಿಟ್ಟು ಹೋಗ್ತೀವಿ ಅಂತ ನಿಮಗೆ ಗೊತ್ತಾಯ್ತು. ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಯಾಕೆ ಗುದ್ದಾಡಬೇಕು ಅಂದ್ರೆ ನೀವೇ ಸ್ವರ್ಗ ಸುಖಿಗಳಾಗ್ತೀರಿ. ಇದನ್ನ ಬಿಟ್ಟು ಹೆಂಗ್ ಹೋಗೋದು? ಇಷ್ಟೊಂದು ಮಾಡೀವಿ, ಬೆಳವಣಿಗೆ, ಕೋಟಿ ಕೋಟಿ ಗಳಿಕೆ ಮಾಡೀವಿ, ಅದು ಮಾಡೀವಿ ಇದು ಮಾಡೀವಿ ಅಂತೇಳಿ ಹೊಟ್ಟೆಗ ಒಂದು ಕೂಸೆ ಹುಟ್ಲಿಲ್ಲ ಅಂತಂದ್ರ ಬೊಂಬೈಗೆ ಹೋಗ್ಬಿಡ್ತಾರೆ ಎಲ್ಲರೂ. ಗಂಡ ಹೆಂಡತಿ ಬೊಂಬೈಗೆ ಹೋಗಿ ಮಂಚದ ಮೇಲೆ ಮಕ್ಕೋತಾರ. 9 ತಿಂಗಳು ಮಕ್ಕೋತಾರ. ಮಕ್ಕೊಂಡು ಹೆಂಗಾರ ಮಾಡಿ ಬಸರಾಗಿ ಬರ್ತಾರ. ಬಸರಾಗಿ ಹಡ್ಕೊಂಡು ಬರ್ತಾರ ಒಂದು ಕೂಸಿನ. ಏನಿದು ವಂಶ ವೃದ್ಧಿ. ಅದಕ್ಕೆ ಇಷ್ಟೆಲ್ಲ ಮಾಡಿ ನಾವು ಒಂದು ಕೂಸು ನಮ್ಮ ಮಗು ಅನ್ನೋದಿಲ್ಲ, ಇದು ಯಾರಿಗಾರೆ ಕೊಟ್ಟು ಹೋಗ್ಬೇಕಾಗ್ತದಲ್ಲ ಅಂಥೇಳಿ ತಮ್ಮದೇ ಒಂದು ಕೂಸು ಹಡ್ಕೋಬೇಕಂತೇಳಿ ನರಕ ಅನುಭವಿಸ್ತಾರವ್ರು. ಅದು ನರಕ ಹೌದಾ? ಅಲ್ಲ. ಅದು ನಮ್ಮ ವಂಶದ್ದೇ ಒಂದು ಕೂಸು ತಗೊಂಡು ನಾವೇ ಹಡದ ಕೂಸಿಗೆ ಬೆಳೆಸ್ಬೇಕು. ಜಗತ್ತಿನ ಉಳಿದ ಕೂಸುಗಳು ಅಲ್ಲೇ ನಾವು. ನಮ್ಮ ಕೂಸೇ ಶ್ರೇಷ್ಠ, ಉಳಿದ ಕೂಸುಗಳು ಅಲ್ಲನ್ರಿ. ಉಳಿದವ್ರ ಮನುಷ್ಯರಲ್ಲ. ಹೆಂಗದ ಮನುಷ್ಯನ ಬುದ್ಧಿ? ಎಲ್ಲನೂ ಅವನೇ, ಎಲ್ಲನೂ ಬ್ರಹ್ಮ ಅಂತ ತಿಳ್ಕೊಂಡು ಅವನಿಗೆ ತಿಳುವಳಿಕೆ ಇದ್ದವನಿಗೆ ಇದು ಸಮಸ್ಯೆ ಮಾಡಂಗಿಲ್ಲ. ಎಲ್ಲನೂ ಬ್ರಹ್ಮ ಸ್ವರೂಪನೇ ಆದ, ಬ್ರಹ್ಮನೇ ಎಲ್ಲ ಆಗ್ಯಾನ ಅಂತೇಳಿ ಅವನ ಒಳಗಿನ ಬ್ರಹ್ಮನನ್ನು ನೋಡಿದವನಿಗೆ ಇದು ವಂಶ ವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. 1-8 ವರ್ಷ ನೋಡ್ತಾರ, ಇಲ್ಲ ಅಂದ್ರೆ ಒಂದ್ ಯಾವ್ದಾರ ಬಂಧು ಬಳಗದಾಗ ಕೇಳ್ತಾರ, ಯಾವ್ದಾರ ಒಂದು ಕೂಸು ನಮ್ಮ ಕಡೆ ಬಿಡ್ತೀರ ನೋಡಪ್ಪ, ಆಯ್ತು ಬಿಡ್ತೀವಿ ಅಂತ. ಇಲ್ಲ ಯಾರು ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಾರ ಒಂದು ಆಶ್ರಮದಂದು ಒಂದು ಯಾವ್ದಾರ ಕೂಸು ಅಂತಂದ್ರೆ ಆಶ್ರಮದಾಗಿದ್ದ ಕೂಸುಗಳು ಅವೇನು ಬ್ರಹ್ಮ ಸ್ವರೂಪ ಅಲ್ಲ ನಾವು. ಅವಕ್ಕೆ ತಂದು ಡೆವಲಪ್ ಮಾಡ್ತಾರೆ. ಆಯ್ತಪ್ಪ, ಏನ್ ದೊಡ್ಡ ಇದು. ಅದೇ ಬ್ರಹ್ಮನ್ ಬಗ್ಗೆ ನಾಲೆಜ್ ಇರ್ಲಾರ್ದು ಏನ್ ಮಾಡ್ತಾವ, ಓದ್ತಾವ. ಹೋಗಿ 80 ವರ್ಷ 90 ವರ್ಷಿಗೂ ಮದುವೆ ಮಾಡ್ಕೊತಾವ, ಮತ್ತೊಂದು ಮದುವೆ ಮಾಡ್ಕೊತಾವ. ಮಕ್ಕಳ ಅಲ್ಲೆಲ್ಲ ಅಂದ್ರೆ ಮತ್ತೊಂದು ಎಂಥದೋ ಒಂದು ಔಷಧ ಹಾಕಿಸ್ಕೊಂಡು ಅದಕ್ಕೆ ಈ ಜಗತ್ತಿನಾಗ ಮಂದಿ ಅಂತಾರ, ಇವು ಅಪ್ಪು ಹುಟ್ಟಿದ್ವ ಅಲ್ಲ, ಇವು ಔಷಧ ಹುಟ್ಟಿದ್ವು ಅದಾವ ಅಂತೇಳಿ ಅಂತಾರ. ಇಲ್ಲ, ಔಷಧ ಹುಟ್ಟಿದ ಮಕ್ಕಳು ಬೇರೆ, ಅಪ್ಪು ಹುಟ್ಟಿದ ಮಕ್ಕಳು ಬೇರೆ. ಹೌದಲ್ರಿ? ಗೊತ್ತಾಗ್ತದಿಲ್ಲ ಮಂದಿಗೆ. ಔಷಧದಿಂದ ಹುಟ್ಟಿದ ಮಕ್ಕಳೇ ಬೇರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಅರಸು ಕಾಲ ಹಾಳಾಗಬಲ್ಲ, ಮರಳಿಯ ಅರಸನಾಗ ಇದು ಮುಗಿದೋದಲ್ಲ. ಈಗೇನಾಯ್ತು, ಅದಕ್ಕೆ ಅಟ್ಯಾಚ್ ಆಗಿ ಭಯಂಕರ, ನನಗೆ ಮಕ್ಕಳೇ ಆಗಿಲ್ಲ, ಹೆಂಗ್ ಮಾಡೋದು, ರೊಕ್ಕ ಇಲ್ಲ, ರೊಕ್ಕ ಗಳಿಸ್ಬೇಕು, ಆಸ್ತಿ ಇಲ್ಲ, ಆಸ್ತಿ ಗಳಿಸ್ಬೇಕು, ಬಂಗಾರ ಇಲ್ಲ, ಬಂಗಾರ ಗಳಿಸ್ಬೇಕು. ಅದಕ್ಕೆ ಅಟ್ಯಾಚ್ಮೆಂಟ್ ಆದವನು ನರಕ ಅನುಭವಿಸ್ತಾನೆ.
ಡಿಟ್ಯಾಚ್ ಇದ್ದವನು ಸ್ವರ್ಗ ಅನುಭವಿಸ್ತಾನ, ಒಂದಿಟ್ಟು ಅಟ್ಯಾಚು ಒಂದಿಟ್ಟು ಡಿಟ್ಯಾಚು ಅನುಭವಿಸ್ದ ಅವನೇನ್ ಮಾಡ್ತಾನ, ಒಂದು ಮಧ್ಯದಲ್ಲಿ ಒಂದು ಅದಕ್ಕೆಂತ ಲೋಕ ಅಂತಾರ, ಮರ್ತ್ಯ ಲೋಕದ ಮಿಶ್ರ ಸುಖ ಅನುಭವಿಸ್ತಾನ, ಸುಖ ದುಃಖ. ಈ ರೀತಿ ಪಾರಮೇಶ್ವರಿಯ ಶಕ್ತಿಯೇ ಈ ತ್ರಿಲೋಕ ಕರ್ತೃ. ಈ ಕರ್ತೃ ಅಂತಂದ್ರೆ ಅವನು ಇಚ್ಛೆ, ಈಕಿ ಕರ್ತೃ. ಅವ ಇಚ್ಛೆ ಪಟ್ಟಂಗೆ ಈಕಿ ಡೆವಲಪ್ ಆಗ್ತಾಳ. ಪರಮಾತ್ಮನ ಇಚ್ಛೆಯಂತೆ ಈಕೆ ಏನಾಗ್ತಾಳ, ಡೆವಲಪ್ ಆಗ್ತಾಳ. ನಿಮ್ಮ ಇಚ್ಛೆಯಂತೆ ನಿಮ್ಮ ಸಂಸಾರ ಹೆಂಗ್ ಡೆವಲಪ್ ಮಾಡಿರಲ್ಲ, ಹಂಗ ಪರಮಾತ್ಮನ ಇಚ್ಛೆಯಂತೆ ಏನಾಗ್ತದ, ಈ ತ್ರಿಲೋಕ ಪಾರಮೇಶ್ವರಿ ಶಕ್ತಿ ಏನದವಲ್ಲ, ಶಿವನ ಇಚ್ಛೆಯಂತೆ ಈಕೆ ಅಭಿವೃದ್ಧಿ ಹೊಂದುತ್ತಾಳ, ವಿಕಾಸ ಆಗ್ತಾಳ. ಪರಮಾತ್ಮನು ಈ ಮೂರು ಲೋಕಗಳಲ್ಲಿ ವ್ಯಾಪಿಸಿದ್ದಾನೆ. ಬರೀ ಸ್ವರ್ಗದಾಗದನ ಪರಮಾತ್ಮ, ನರಕದಾಗ ಇಲ್ಲೇನು, ಅವ ಎಲ್ಲಾ ಕಡೆ ಅದನ. ಅಲ್ಲಿರುವ ಬೆಳಕು ಭಾವ ಎಲ್ಲ ಅವನದೇ. ಅಲ್ಲಿ ಏನು ಬೆಳಕದ, ಆನಂದ ಅದ, ಅಲ್ಲಿ ಅದನಂತದೊಂದು ಭಾವ. ಭಾವ ಅಂದ್ರೆ ಏನಿಲ್ಲ, ಭಾವ ಅಂದ್ರೆ ಇದ್ದಾನೆ. ಏನು, ಪರಮಾತ್ಮ ಇದ್ದಾನೆ, ಅದೇ ಭಾವ. ಮತ್ತ ಬೆಳಕಂದ್ರೆ ಅಲ್ಲಿರುವ ಆನಂದ ಜ್ಞಾನ ಏನದ, ಅದೇ ಬೆಳಕು. ಎಲ್ಲನೂ ಅವನೇ. ನರಕದಾಗನು ಬೆಳಕದ, ಮತ್ತ ನರಕದಾಗನು ಪರಮಾತ್ಮ ಅವನ ಅಂತ. ಸ್ವೇಚ್ಛ ಕೃತ ತ್ರಿಲೋಕ ಮನ್ಸಿಗೆ ಬಂದಂಗ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನ. ಸ್ವರ್ಗ, ಮರ್ತ್ಯ, ಪಾತಾಳ ಎಲ್ಲ. ಹೀಗೆ ವಿಶ್ವ ಲೀಲಾಮೂರ್ತಿಯಾದ ಪರಮಾತ್ಮನ ಶಕ್ತಿ ಏನದಂದ್ರ, ಶಕ್ತಿಯುಕ್ತನಾದದ್ದಕ್ಕ ಅವನಿಗೆ ಏನಂತಾರ, ವಿಶ್ವ ಲೀಲಾಮೂರ್ತಿಯಾದ ಪರಮಾತ್ಮನು. ಹೀಗೆ ವಿಶ್ವ ಲೀಲಾಮೂರ್ತಿಯಾದ ಪರಮಾತ್ಮನು ಶಕ್ತಿಯುಕ್ತನಾಗಿರುವುದರಿಂದ, ಶಕ್ತಿಯ ಜೊತೆಗದ ನಾವು, ಶಕ್ತಿಯ ಜೊತೆಗಿರುವ ಶಿವ, ಅದಕ್ಕೆ ಅವನಿಗೇನಂತಾರ, ಸಾಂಬ. ಸಾಂಬ ಸಾಂಬ ಅಂದ್ರೆ ಸಾ ಪ್ಲಸ್ ಸ ಪ್ಲಸ್ ಅಂಬ ಅಂದ್ರೆ ಅಂಬಾ ಸಮೇತನಾದವನು. ಅಂಬ ಅಂದ್ರೆ ತಾಯಿ, ಶಕ್ತಿ. ಆ ಶಕ್ತಿಯ ಸಮೇತನಾದವನು ಸಾಂಬ. ಸಾಂಬ ಶಬ್ದ ಎಲ್ಲಿ ಬಳಸ್ಯಾರ ಮತ್ತ, ಸಾಂಬಾಯ ಸಾಂಬ ಶಬ್ದ ಬಳಸ್ತಾರ. ಸಾಂಬ ಸಾಂಬ ಅಂದ್ರೆ ಸಾಂಬ ದೇವ, ಸಾಂಬ ಶಿವ. ಶಿವನ ಜೊತೆ ಶಕ್ತಿ ಸಮೇತನಾದ ಶಿವನಿಗೆ ಸಾಂಬ ಶಿವ ಅಂತಾರೆ. ಸಾಂಬ ಚಂದ. ಮತ್ತೊಂದ್ ಕಡೆ ಎಲ್ಲಿ ಬಳಸ್ತಾರ, ನರಕದಾಗ ಶೋಲೆ ಪಿಕ್ಚರ್ನಾಗ ಬಳಸ್ತಾರ. ಅರೇ ಹೋ ಸಾಂಬ. ಅಮ್ಜದ್ ಖಾನ್ ಅಂತಿರ್ತಾನಿಲ್ಲ, ಅರೇ ಹೋ ಸಾಂಬ. ನರಕದಾಗನು ಮತ್ತೆ ಅವನು ಅಲ್ಲೇ ಅದನಂತ. ಆ ಸಾಂಬನ ಶಬ್ದ ಶೋಲೆ ಪಿಕ್ಚರ್ ನೋಡೋ ಟೈಪ್ನೊಳಗ ಈ ಶಬ್ದ ಕೇಳಿದ ಕೂಡಲೇ ನರಕದಾಗನು ಅದನಪ್ಪ. ಅಮ್ಜದ್ ಖಾನ್ ಒಂದು ಅಡ್ಡೆ ನರಕ. ಮೊನ್ನೆ ಒಂದು ವಿಡಿಯೋ ಕಳಿಸಿ ನೋಡಿರಿಲ್ಲ, ಧರ್ಮೇಂದರ್ ಸ್ವರ್ಗಕ್ಕೆ ಹೋಗಿ ಎಲ್ಲ ಅಮ್ಜದ್ ಖಾನ್ ಅವ್ರೆಲ್ಲ ಸಂಗಟ ದೋಸ್ತಾಗ್ಯಾನ. ಮತ್ತೆ ಅವರು ಹೋಗ್ಯಾರ, ಇವನು ಹೋಗ್ಯಾನ ಅಲ್ಲಿ. ಮೊನ್ನೆ ಒಂದು ವಿಡಿಯೋ ಕಳಿಸಿ ನೋಡಿರೇ ಇಲ್ಲ, ನೋಡ್ರಿ ಸ್ವಲ್ಪ ನಾವು ಕಳಿಸಿದ ವಿಡಿಯೋಗಳು. ಸ್ವರ್ಗಕ್ಕೆ ಹೋಗಿ ಎಲ್ಲರ ಜೊತೆಗೆ ಮತ್ತೆ ಚಕ್ಕಿ ಇಟ್ಕೊಂಡು ನಾನು ಬಂದಿನಿ ನೋಡಪ್ಪ ನಿಮ್ ಜೊತೆಗೆ. ಅರೆ ಸಾಂಬ. ಅದಕ್ಕೆ ಸಾಂಬ ಯವ ಪರಮಾತ್ಮನು ಶಕ್ತಿಯುಕ್ತನಾಗಿರುವುದರಿಂದ ಸಾಂಬ. ಜೈ ಸಾಂಬ ಅನ್ಬೇಕು. ವಿಶ್ವಲೀಲೆ ಮುಗಿದಾಗ ತನ್ನಲ್ಲಿ ತಾನಿರುವುದು ಶಂಭು. ಶಂಭು ಅಂದ್ರೆ ಲೀಲೆ ಮುಗಿಸಿದ ಮೇಲೆ ಸ್ವಯಂಭೂ ಅಂತಿರ್ತದಲ್ಲ, ಅಲ್ಲಿ ವಿಶ್ವದ ಲೀಲೆ ಒಳಗ ಇಲ್ಲೇ ಇಲ್ಲ ನಾವು, ತನ್ನೊಳಗೆ ತಾನೇ ಇರೋ. ಸ್ವಯಂಭೂ ಅಂದ್ರೆ ಒಂದೇ, ಶಂಭು ಅಂದ್ರೆ ಒಂದೇ. ಸಾಂಬ ಶಂಭು ನೋಡ್ರಿ ಎಷ್ಟು ಚಂದ ಶಬ್ದಗಳು. ಸತಿಯ ಸಂಘದಿಂದ ಪತಿಯಾದಂತೆ ಪರಮ ಪುರುಷೋತ್ತಮನು ಅಂಬೆಯ ಸಂಘದಿಂದ ಸಾಂಬ. ಅಂಬೆ ಅವನಲ್ಲಿ ಅವನ ಸ್ವರೂಪವೇ ಆದಾಗ ಅವನು ಶಂಭು. ಆಕಿ ಅಂಬೆ ಹೊರಗ ಜಗತ್ತಿನೊಳಗ ಡೆವಲಪ್ ಆಗದಳು ಅಂತಂದ್ರೆ ಅಂಬೆ. ಅವನು
ಇಚ್ಛೆ ಇಲ್ಲ, ಜಗತ್ತು ಸಾಕು ಅಂತ ಮುಗೀತು ಅಂದ್ರ ಆಕಿ ಹೋಗಿ ಹೊಳ್ಳಿ ಮತ್ತ ಶಿವನೊಳಗೆ ಒಂದಾದಳು ಅಂತಂದ್ರ ಅವ ಶಾಂಬು. ಆಕಿ ಹೊರಗೆ ಹೋದಾಗ ಅಂಬಾ ಸಮೇತನಾದ್ನಂತಂದ್ರ ಸಾಂಬ. ಅಂದ್ರೆ ಲೀಲೆಯಾದೊಡೆ ಶಿವಶಕ್ತಿ, ಲೀಲೆ ಇಲ್ಲದಿದ್ದೊಡೆ ಸ್ವಯಂಭೂ. ಇಷ್ಟೇ. ಅದಕ್ಕೆ ಅಂಬೆಯ ಸಂಘದಿಂದ ಸಾಂಬ, ಅಂಬೆ ಅವನ ಸ್ವರೂಪವೇ ಆದಾಗ ಲೀಲೆ ಸಾಕಪ್ಪ ಅಂತಂದಾಗ ಒಳಗೆ ಹೋದ್ರೆ ಅಲ್ಲೇನಾಯ್ತು ಶಂಭು. ವಿ ನಿರ್ಮಲ ದಿವ್ಯ ಚೈತನ್ಯ ವಸ್ತುವಾದ ಶಂಭುವಿಗೆ ನಮಸ್ಕಾರ ಅಂತ ಒಂದು ವಿಶೇಷವಾದ ನಿರ್ಮಲವಾದಂಥ ತ್ರಿಲೋಕಾಯ ನಮಸ್ಸಾಂಬಾಯ ಶಂಭುವೇ. ಅಲ್ಲ, ನಿರ್ಮಲವಾದಂಥ ವಿಶೇಷ ನಿರ್ಮಲವಾದಂಥ ದಿವ್ಯ ಚೇತನ ವಸ್ತುವಾದ ಶಂಭುವಿಗೆ ವಂದನೆ. ಈಗ ಹೆಂಡತಿ ಎಲ್ಲ ಊರಿಗೆ ಹೋಗಿರ್ತಾಳ. ಊರಿಗೆ ಹೋದಾಗ ಏನಾಗ್ತದೆ, ನೀವು ಏನೋ ಒಂದು ಕೆಲಸಗಳು ನಡೆದಿರ್ತಾವ, ನಿಮ್ಮವೇ ಕೆಲಸ ಮಾಡ್ಲಕ್ಕೆ ಹೋಗಿರ್ತಾರ. ಗಂಡರದು ಮಕ್ಕಳದು ಗಂಡರದು ಏನೋ ಒಂದು ಮಾಡ್ಲಕ್ಕೆ ಹೋಗಿರ್ತಾರ. ಅವ್ರು ಯಾವುದೋ ಕೆಲಸ ಮಾಡ್ಲಕ್ಕೆ ಹೋಗಿರ್ತಾರ. ಯಾವ್ದಕ್ಕೋ ಬಂದು ಬಳಗ ಬೀಗರದು ಏನೋ ನಿಮ್ಮ ಜವಾಬ್ದಾರಿನ ನಿರ್ವಹಿಸ್ಲಕ್ಕೆ ಅವ್ರು ಹೋಗಿರ್ತಾರೆ. ಅದೇನಾಯ್ತು, ಅಂಬಾ ಸಮೇತ ಸಾಂಬ ಆಗಿರ್ತೀರಿ. ಅವ್ರು ವಾಪಸ್ ಬಂದು ನಿಮ್ಮ ಊರಿಗೆ ಮುಟ್ಟಿ ನಿಮ್ಮ ಮನೆಗೆ ಹೊಕ್ಕೊಂಡ್ಬಿಟ್ರು ಅಂತಂದ್ರೆ ಸಮಾಧಾನ ಆಗ್ಬಿಡ್ತದೆ. ಅವಾಗ ನೀವೇನಾಗ್ತೀರಿ, ಸ್ವಯಂಭೂ ಆಗ್ಬಿಡ್ತೀರಿ. ನಿಮ್ಮ ಹೆಂಡ್ರು ನಿಮ್ಮ ಮನೆಯಾಗಿದ್ರೆ ಸ್ವಯಂಭೂ, ಹೆಂಡ್ರು ಹೊರಗಿದ್ರ ಅಂತಂದ್ರೆ ಸಾಂಬ. ನೀವೇ ಹೆಂಗ ಸಾಂಬ ಸ್ವಯಂಭೂ. ಶಂಭು ಮನೆಗೆ ಬಂದ ಕೂಡ್ಲೇನೆ ಶಂಭು, ಮನೆ ಹೊರಗೆ ಅವ್ರು ಇದ್ದಾಗ ಸಾಂಬ. ಮನೆ ಹೊರಗಿದ್ದಾಗ ಅಂಬಾ ಸಮೇತನಾಗಿ ಅವ್ರೇನೋ ಕೆಲಸ ಅವರ ಅಂಬ, ಇವ ಶಿವಶಕ್ತಿ ದೂರ ದೂರ ಎಲ್ಲೆಲ್ಲೋ ಏನೋ ಬೆಳವಣಿಗೆ ಮಾಡ್ಕೋತ ಕೆಲಸ ಮಾಡ್ಕೋತ ಅಡ್ಡಾಡಾಗ ಅಲ್ಲೇನಾಯ್ತು ಸಾಂಬ. ಆ ಶಕ್ತಿ ಇದೆಲ್ಲ ಲೀಲೆ ಮುಗಿದು ಸಾಕು ಬಿಡಪ್ಪ ಅಂತೇಳಿ ಹೊಳ್ಳಿ ಮನೆ ಸೇರಿಬಿಟ್ರು ಅಂತಂದ್ರ ಅವಾಗ ಶಂಭು. ಸಾಂಬ ಶಂಭು. ಏನ್ ಶಬ್ದಗಳು ಬಳಸ್ಯಾರ ಸಿದ್ದೇಶ್ವರ ಸ್ವಾಮಿಗಳು. ಇವತ್ತೇನಪ್ಪ ಅಂದ್ರೆ ಎಷ್ಟೈತಿ ಟೈಮ, 7:53. ಇದು 6ನೇ ಶ್ಲೋಕ ಮುಗಿತು. 7ನೇ ಶ್ಲೋಕ ಕೊನೆಯ ಶ್ಲೋಕ. ಎದರದು? ಶಿವಸ್ತುತಿದು ಕೊನೆಯ ಶ್ಲೋಕ. ಕೊನೆಯ ಶ್ಲೋಕ ಏನದ? ಯತ್ರ ವಿಶ್ರಾಮ್ಯಾತೀಶತ್ವಂ ಸ್ವಾಭಾವಿಕ ಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೇ. ಯತ್ರ ವಿಶ್ರಾಮ್ಯಾತೀಶತ್ವಂ, ವಿಶ್ರಾಮ್ಯತಿ ಈಶತ್ವಂ ಅಂದ್ರ ಏನಿದು ಭಾಷ್ಯ ಬರೆದಾರ ಅಂದ್ರ ಸ್ವಾಭಾವಿಕ ಅಂದ್ರ ಸಹಜವಾದ, ಅನುತ್ತಮ ಅಂದ್ರ ಸರಿ ಮಿಗಿಲಿಲ್ಲದ, ಅದರ ಇಕ್ವಲೆಂಟ್ ಇಲ್ಲದಂಥದ್ದು. ಸರಿನೂ ಇಲ್ಲ ಮೇಲೂ ಇಲ್ಲ, ಹೆಚ್ಚಿನೂ ಅಲ್ಲ ಸರಿನೂ ಅಲ್ಲ. ಈಶತ್ವ ಅಂತಂದ್ರೆ ಒಡೆತನ, ಓನರ್. ಯತ್ರ ಯಾವನಲ್ಲಿ, ವಿಶ್ರಾಮ್ಯಾತೀತ ವಿರಾಮಗೊಳ್ಳುವುದು, ತಸ್ಮೈ ಆ ಮಹೇಶಾಯ ಆ ಮಹೇಶನಿಗೆ, ಶೂಲಿನೇ ಅಂತಂದ್ರೆ ತ್ರಿಶೂಲ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಹಿಡ್ದನೋ. ಅವನ್ ತ್ರಿಶೂಲದಾಗ 3 ಅದಾವಲ್ರಿ ಬಾಣಗಳು. ಅವಕ್ಕ ಒಂದು ಇಚ್ಛಾಶಕ್ತಿ, ಒಂದು ಜ್ಞಾನಶಕ್ತಿ, ಒಂದು ಕ್ರಿಯಾಶಕ್ತಿ, 3 ಅವನ ಕೈಯಾಗ ಹಿಡ್ಕೊಂಡ ನಾವು ಸೂತ್ರ. ಅವನಿಗೆ ತ್ರಿಶೂಲಧಾರಿಯಾದ ಮಹಾದೇವನಿಗೆ ನಮಸ್ಕಾರ ಅಂತಂದ್ರ ಇದ್ರ ವಿಶ್ಲೇಷಣೆ ಏನದ ಸ್ವಲ್ಪ ಲೈಟ್ ಆಗಿ ನೋಡೋಣ. ಈಶತ್ವ ಎಂದರೆ ನಿಯಾಮಕ, ನಿಯಾಮಕ ಶಕ್ತಿ. ಈಶತ್ವ ಅಂದರೆ ನಿಯಾಮಕ ಶಕ್ತಿ. ನಿಯಾಮಕ ನಿಯಮ್ಯ ಪ್ರವಾಹ ವಿಶ್ವದ ತುಂಬ ಹರಿಯುತ್ತಿದೆ. ನಿಯಮ್ಯ ಅಂತಂದ್ರೆ ಯಾವುದು? ಆ ಶಕ್ತಿ ತನ್ನ ಲೀಲೆ ಮಾಡ್ಲಕ್ಕತ್ತದ, ಅದು ನಿಯಮ್ಯ. ಅದನ್ನು ಕಂಟ್ರೋಲ್ ಮಾಡವ ನಿಯಾಮಕ. ಪ್ರತಿ ಪುಟ್ಟ ವಸ್ತುವು ತನಗಿಂತ ದೊಡ್ಡ ವಸ್ತುವಿನಿಂದ ನಿಯಮ್ಯಗೊಳ್ಳುತ್ತಿದೆ. ಸಣ್ಣ ಸಣ್ಣ ವಸ್ತುಗಳೆಲ್ಲ ತನಗಿಂತ ದೊಡ್ಡ ವಸ್ತುಗಳಿಂದ ಏನಾಗ್ಲಕ್ಕತ್ತದ? ನಿಯಾಮನಗೊಳ್ಳಕತ್ತದ. ಅಂದ್ರ
ಕಂಟ್ರೋಲ್ ಮಾಡ್ಲಿಕ್ಕತ್ತದ. ದೊಡ್ಡ ವಸ್ತುಗಳು ಸಣ್ಣ ವಸ್ತುಗಳಿಗೆ ಕಂಟ್ರೋಲ್ ಮಾಡ್ಲಿಕ್ಕತ್ತದ. ವಿಶ್ವದ ನಿಯಾಮಕ ಬ್ರಹ್ಮ, ಬ್ರಹ್ಮನ ನಿಯಾಮಕ ವಿಷ್ಣು, ವಿಷ್ಣುವಿನ ನಿಯಾಮಕ ರುದ್ರ, ರುದ್ರನ ನಿಯಾಮಕ ಈಶ್ವರ, ಈಶ್ವರನ ನಿಯಾಮಕ ಸದಾಶಿವ. ಅದೇ ರೀತಿ ದೇಹದ ನಿಯಾಮಕ ಇಂದ್ರಿಯ, ಇಂದ್ರಿಯಗಳ ನಿಯಾಮಕ ಮನಸ್ಸು, ಮನಸ್ಸಿನ ನಿಯಾಮಕ ಬುದ್ಧಿ, ಬುದ್ಧಿಯ ನಿಯಾಮಕ ಚಿತ್ತು, ಚಿತ್ತಿನ ನಿಯಾಮಕ ಅಹಂಕಾರ, ಅದರ ನಿಯಾಮಕ ಜೀವ. ಜೀವ ಈಶ್ವರರ ಬಗ್ಗೆ ಯಾವುದನ್ನ ಕಂಟ್ರೋಲ್ ಮಾಡ್ಲಕ್ಕತ್ತದ ಅನ್ನೋದು ಹೇಳಿದ್ರಿ ಇಲ್ಲಿ. ನಿಯಾಮ್ಯ. ಅದಕ್ಕೆ ನೀವೇನ್ ಮಾಡ್ಬೇಕು, ಇದಕ್ಕೆಲ್ಲ ಟೈಮ್ ತಗೊಂಡು ಸಂಜೆಗೆ ಆಗಲ್ಲ. ಇವತ್ತ ಸಂಜೆಗದ ಪಾಠ ಮುಂಜಾನೆ 10ರಿಂದ ಇದು ತಿಳ್ಕೊರಿ. ಮುಂಜಾನೆ 10ರಿಂದ 11 ಇಟ್ಕೊಂಡವ್ರವ್ರು ದೀಕ್ಷೆ. ಯಾರು? ರೇಖಿಯವರು. ಮುಂಜಾನೆ ಸಂಜೆ ಪಾಠ ಅದ ಇವತ್ತು. ಮತ್ತೆ ತಪ್ಪಿಸ್ಬೇಡ್ರಿ. 10ರಿಂದ 11 ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ಯಾರ? ಮುಂಜಾನೆ ಎದ್ದು ಜಳಕ ಮಾಡ್ಬೇಕಂತ ಹೇಳ್ಯಾರ. ಮಾಡಿ ಮತ್ತೇನ್ ಹೇಳ್ಯಾರ್ರಿ? ಬರೀ ನಾನೇ ಹೇಳಿದ್ರೆ ನೀವು ಹೇಳ್ಬೇಕಲ್ಲ, ರೇಖೆ ಅಟೆಂಡ್ ಆದವ್ರು. 108 ಸರಿ ಓಂಕಾರ ಶುಭ್ರ ಬಿಳಿ ವಸ್ತ್ರವನ್ನು ಜಳಕ ಮಾಡ್ಬೇಕು. ಜಳಕ ಮಾಡೋಣ 108 ಹೇಳ್ತೀರೇನು? ಮೊದಲು ಬಟ್ಟೆ ಉಟ್ಕೋತೀರಿಲ್ಲ? ಜಳಕ ಮಾಡ್ಬೇಕು, ಬಟ್ಟಿ ಬಿಳಿ ಬಟ್ಟೆ ಉಟ್ಕೋಬೇಕಂತ. ಕಲರ್ ಬಟ್ಟೆ ಹಾಕೊಂಡ್ರೆ ತೆಗೆದೇ ಬಿಡ್ತಾರಂತ. ಬಿಳಿ ಬಟ್ಟೆ ಹಾಕೋಬೇಕಂತ. ಮತ್ತೇನ್ ಮಾಡ್ಬೇಕು? 108 ಸಾರಿ ಜಪ ಮಾಡಿ ಮನಸ್ಸು ಸಂತೋಷ ಆನಂದದಿಂದ ಉತ್ಸಾಹದಿಂದ ತಯಾರಾಗಿ ಕೂತಿರ್ಬೇಕು. 10 ಗಂಟೆಗೆ ದೀಕ್ಷೆ ಚಾಲು ಆಗ್ತದ. 11:30 ತನ ನಡೀತದ ಅಂತ ಹೇಳ್ಯಾರ. ಅದಕ್ಕೆ ಬೆಳಿಗ್ಗೆ ಈ ಕಾರ್ಯಕ್ರಮ ಇರ್ತದ. ನಮ್ದು 11 ಗಂಟೆಗೆ 10:30 11ಕ್ಕೆ ಯಾವುದು ನಿರಂಕಾರಿ ಕಾರ್ಯಕ್ರಮಕ್ಕೆ ಹೋಗೋದಿರ್ತದ. ಇದು ಮುಗಿದ ಕೂಡಲೇ ಆ ಕಡೆ ಹೋಗ್ಬಿಡ್ತೀವಿ. ಈಗ ಏನಾಗಬೇಕಪ್ಪ ಅಂತಂದ್ರೆ ಅಷ್ಟು ಮಾಡಿ ತಯಾರಾಗಿ ಒಂದಿಷ್ಟು ದೀಪಗಳು ನೀರು ಇಟ್ಕೊಂಡು ಕುಂದಿರ್ಬೇಕಂತ ಹೇಳ್ಯಾರ. ಪೆನ್ನು, ಕಾಪಿ, ಡೈರಿ, ಒಂದೆರಡು ದೀಪ, ಒಂದಿಷ್ಟು ನೀರ ಇಟ್ಕೊಂಡು ಕೂಡ್ರಿ ಅಂತ ಹೇಳ್ಯಾರ. 1.5 ತಾಸು ಅಟೆಂಡ್ ಮಾಡ್ಬೇಕಂತ ಹೇಳ್ಯಾರ. ಅದಾದ್ಮೇಲೆ ಸಂಜೆ ಪಾಠ ಇರ್ತದ. ಸಂಜೆಗೆ ಯಾವುದನ್ನ ನಿಯಾಮನ ಯಾವುದು, ನಿಯಾಮ್ಯ ಯಾವುದು ಲಿಸ್ಟ್ ಮಾಡಿಕೊಂಡು ತಿಳ್ಕೋಬೇಕು. ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಇಂಥ ವಿಶ್ಲೇಷಣೆ ಮತ್ತೆ ಎಲ್ಲರೇ ಆಗ್ಯದೇನು ನೋಡ್ರಿ. ಯಾವ ಬುಕ್ನಾಗ್ಯಾರ ಇಂಥ ಪರಿ ಶಾಸ್ತ್ರೀಯವಾಗಿ ಎಂಥ ಪರಿ ಮಾಡ್ಯಾರ ನೋಡ್ರಿ. ಇವೆಲ್ಲ ಎಷ್ಟು ಚಂದ ಹೇಳ್ಯಾರ. ಈಶತ್ವವೆಂದರೆ ನಿಯಾಮನ ಶಕ್ತಿ, ನಿಯಾಮಕ ಶಕ್ತಿ, ನಿಯಾಮಕ ನಿಯಾಮ್ಯ ಪ್ರವಾಹ ವಿಶ್ವದ ತುಂಬ ಹರಿಯುತ್ತಿದೆ. ಪ್ರತಿ ಪುಟ್ಟ ವಸ್ತುವು ತನಗಿಂತ ದೊಡ್ಡ ವಸ್ತುವಿನಿಂದ ನಿಯಾಮ್ಯಗೊಳ್ಳುತ್ತಿದೆ. ಇದನ್ನ ಹೆಂಗ್ ಹೇಳ್ಬೇಕು? ಪ್ರತಿ ದೊಡ್ಡ ವಸ್ತು ತನಗಿಂತ ಸಣ್ಣ ವಸ್ತುವನ್ನ ನಿಯಾಮನ ಮಾಡುತ್ತಿದೆ ಅಂತ ಹೇಳಕ್ ಬರ್ತದಿಲ್ಲ? ಕಂಟ್ರೋಲ್. ವಿಶ್ವದ ನಿಯಾಮಕ ಬ್ರಹ್ಮ. ಬ್ರಹ್ಮ ವಿಶ್ವವನ್ನ ಕಂಟ್ರೋಲ್ ಮಾಡ್ತಾನೆ. ಬ್ರಹ್ಮದ ನಿಯಾಮಕ ವಿಷ್ಣು, ವಿಷ್ಣುವಿನ ನಿಯಾಮಕ ರುದ್ರ, ರುದ್ರನ ನಿಯಾಮಕ ಈಶ್ವರ, ಈಶ್ವರನ ನಿಯಾಮಕ ಸದಾಶಿವ. ಅದೇ ರೀತಿ ಅದು ಬ್ರಹ್ಮಾಂಡದೊಳಗೆ ನಡೆದದ್ದು ವಿಶ್ವ. ಇನ್ನು ಪಿಂಡಾಂಡ, ದೇಹದ ನಿಯಾಮಕ ಇಂದ್ರಿಯ, ಇಂದ್ರಿಯಗಳ ನಿಯಾಮಕ ಮನಸ್ಸು, ಮನಸ್ಸಿನ ನಿಯಾಮಕ ಬುದ್ಧಿ, ಬುದ್ಧಿಯ ನಿಯಾಮಕ ಚಿತ್ತು, ಚಿತ್ತಿನ ನಿಯಾಮಕ ಅಹಂಕಾರ, ಅದರ ನಿಯಾಮಕ ಅಹಂಕಾರದ ನಿಯಾಮಕ ಜೀವ. ಹಿಂಗಾಗಿ ಈ ನಿಯಾಮಕಗಳೆಲ್ಲ ಪರಿಚ್ಛಿನ್ನವಾದುದರಿಂದ ಅವುಗಳಲ್ಲಿರುವ ನಿಯಾಮಕತ್ವ ಸಾತಿಶಯವಾಗಿದೆ. ಇವೇನದವ ಒಂದಕ್ಕೊಂದು ಕಂಟ್ರೋಲ್ ಮಾಡವು ಪರಿಚ್ಛಿನ್ನ ಅದಾವ, ಬೇರೆ ಬೇರೆ ಅದಾವ. ಇವು ಪೀಸ್ ಅದಾವ.
ಬಟ್ ಆ ನಿಯಾಮನ ನಿಯಾಮ್ಯ ಎರಡರೊಳಗೂ ಒಬ್ಬನೇ ಪರಮಾತ್ಮ ಅದನ. ಅವನು ಸಾತಿಶಯ ಅಂದ್ರ ಅವನಕಿತ ಅತಿಶಯವಾದದ್ದು ಯಾವುದೂ ಇಲ್ಲ. ಸಾತಿಶಯವಾಗಿದೆ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಪರಮಾಧಾರನಾದ ಪರಶಿವನು ಮಾತ್ರ ಏಕೈಕ ಅಪರಿಚ್ಛಿನ್ನ ದೇವ. ಅವನು ಎಲ್ಲಕ್ಕಿಂತ ಅತಿಶಯವಾದವನು. ಸಾತಿಶಯ ಅಂದ್ರ ಎಲ್ಲಕ್ಕಿಂತ ಅತಿಶಯವಾದವನು ಅಂದ್ರ ಹೆಚ್ಚಿನವನು. ಮತ್ತ ನಿರತಿಶಯ ಅಂದ್ರ ಅವನೇ, ಅವನಕಿನ್ನ ಹೆಚ್ಚಿನವನು ಯಾರೂ ಇಲ್ಲ. ಅವನೇ ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಷ್ಠನು ಅವನೇ, ಅವನಕಿನ್ನ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅನ್ನೋಂಥ ಮಾತು ಹೇಳ್ತಾರೆ. ಅದು ಏನು ಶಬ್ದ ಅರ್ಥಗಳೆಲ್ಲ ಸಂಜೆಗೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ. ಅಂದ್ರೆ ಪರಮಾತ್ಮ ಒಂದು ಸ್ವೇಚ್ಛಾಕೃತ ವಿಗ್ರಹಾಯ, ಸ್ವೇಚ್ಛಾವರ್ತನ ವರ್ತಿನಿ, ಸ್ವೇಚ್ಛಾಕೃತ ತ್ರಿಲೋಕಾಯ. ಎಲ್ಲಾನು ತಾನೇ ಆಗ್ಯಾನ, ತಾನೇ ಮಾಡ್ಯಾನ, ತನ್ನ ಮನ್ಸಿಗೆ ಬಂದಂಗ ಮಾಡ್ಯಾನ ಅಂತೇಳಿ. ಯಾರ ಲೀಲೆ ಇದು ಜಗತ್ತಿನಾಗ? ಯಾರ ಲೀಲೆಯನ್ನು ಒಪ್ಕೋಬೇಕೀಗ ನೀವು ಇದು ಕೇಳಿದ್ಮೇಲೆ? ನಿಮ್ಮ ಲೀಲೆ, ನಿಮ್ಮ ಇಚ್ಛೆಯನ್ನ ಆಸೆ ಪಡ್ಬೇಕೋ ಏನು ಪರಮಾತ್ಮನ ಇಚ್ಛೆ, ಪರಮಾತ್ಮನ ಲೀಲೆ, ಪರಮಾತ್ಮನ ವಿಗ್ರಹಗಳನ್ನ ನಾವು ಗೌರವಿಸ್ಬೇಕಾ? ಯಾವುದು ಪರಮಾತ್ಮನ ಲೀಲೆ, ಪರಮಾತ್ಮನ ವಿಗ್ರಹ, ಪರಮಾತ್ಮನ ಇಚ್ಛೆ ಎಲ್ಲ ಅವನ ಇಚ್ಛೆ ಅಪ್ಪ, ನಮ್ದೇನದ ಅಂತೇಳಿ ನಮ್ಮ ಅಹಂಕಾರಕ್ಕೆ ಅದಿಮಿಟ್ಕೋಬೇಕು. ಎಂತ ಅಹಂಕಾರ? ಎಂತ ಅಹಂಕಾರ? ಜೀವನ ಅಹಂಕಾರ ಅಂದ್ರೆ ಎಂತದು? ಎರಡು ಅಹಂಕಾರ ಅದಾವ ನಿಮಗ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದದ, ಇನ್ನ ಒಂದು ಅಂತಃಕರಣದ ಅಹಂಕಾರ ಒಂದದ. ಆತ್ಮದ ಅಹಂಕಾರ, ಆತ್ಮನೇ ನಾನು ಅನ್ನೋದು ಅಹಂ ಬ್ರಹ್ಮಾಸ್ಮಿ. ಅದೇನದ? ಲಕ್ಷ್ಯಾರ್ಥ. ಅದ್ರೊಳಗೆ ದೇಹದೊಳಗೆ ಒಂದು ಅಂತಃಕರಣ, ಅಂತಃಕರಣದೊಳಗೆ ಮನ, ಬುದ್ಧಿ, ಚಿತ್ತ, ಅಹಂಕಾರದಲ್ಲ. ಅಂತಃಕರಣದ ಅಹಂಕಾರ ಏನದ? ವಾಚ್ಯಾರ್ಥ. ಹೌದಲ್ರಿ? ಲಕ್ಷ್ಯಾರ್ಥದ ಅಹಂಕಾರ ಅದು ನಿಯಾಮಕ. ವಾಚ್ಯಾರ್ಥದ ಅಹಂಕಾರ ನಿಯಾಮ್ಯ. ಇದನ್ನ ಅದರಿಂದ ಕಂಟ್ರೋಲ್ ಒಳಪಡಬೇಕು, ನಿಯಂತ್ರಣಕ್ಕೆ ಒಳಪಡಬೇಕು. ಲಕ್ಷ್ಯಾರ್ಥದ ಅಹಂಕಾರಕ್ಕೆ ವಾಚ್ಯಾರ್ಥದ ಅಹಂಕಾರ ನಿಯಂತ್ರಣಕ್ಕೊಳಪಡಬೇಕು. ಹೌದಲ್ರಿ? ಈಗೇನಾಗ್ಯದ? ವಾಚ್ಯಾರ್ಥದ ಅಹಂಕಾರದ ಕಾರಣ ಲಕ್ಷ್ಯಾರ್ಥದ ಒಳಪಟ್ಟಿಲ್ಲ, ಅಲಕ್ಷ್ಯಕ್ಕೊಳಗಾಗ್ಯದ. ಅದರ ಕಡೆ ಲಕ್ಷ್ಯನೇ ಇಲ್ಲ. ವಾಚ್ಯಾರ್ಥದ ಅಂತಃಕರಣದ ಅಹಂಕಾರದ ಕಾರಣ ನಾವು ಇದನ್ನೇ ದೊಡ್ಡದು ಮಾಡಿಕೊಂಡು ಇದರೊಳಗೆ ಈ ಭಾವದಲ್ಲಿ ಬದುಕ್ತಾ ಇದ್ದು ಏನ್ ಮಾಡೀವಿ? ಲಕ್ಷ್ಯಾರ್ಥದ ಅಹಂಕಾರ, ಬ್ರಹ್ಮ ಎನ್ನುವ, ಆತ್ಮ ಎನ್ನುವ, ಶಿವ ಎನ್ನುವ ಅಹಂಕಾರವನ್ನ ಏನ್ ಮಾಡೀವಿ ಅಂದ್ರೆ ಅಲಕ್ಷ್ಯ ಮಾಡೀವಿ. ಅದನ್ನ ಲಕ್ಷ್ಯಕ್ಕೆ ತಂದ್ಕೋಬೇಕಾಗ್ಯದ, ಅದನ್ನು ಮುಂದೆ ತರಬೇಕಾಗ್ಯದ, ಅದನ್ನ ಮ್ಯಾಲ್ ತರಬೇಕಾಗ್ಯದ. ಅದು ಹಿಂದೆ ಬಿದ್ದದ. ಈ ವಾಚ್ಯಾರ್ಥದ ಅಹಂಕಾರನೇ ಏನಾಗ್ಯದ? ಮುಂದೆ ಬರ್ಲಕ್ಕಾಗ್ತದ. ಅದು ಹಿಂದೆ ಬಿದ್ದದ. ಯಾವುದು ಮುಂದೆ ಬಿದ್ದದ ಅದನ್ನ ಹಿಂದೆ ಹಾಕ್ಬೇಕು. ಯಾವುದು ಹಿಂದೆ ಬೀಳ್ಲಕ್ಕತ್ತದ ಲಕ್ಷ್ಯಾರ್ಥದ ಅಹಂಕಾರ ಅದನ್ನ ಮುಂದೆ ತರಬೇಕು. ವಾಚ್ಯಾರ್ಥದ ಅಹಂಕಾರ ಮ್ಯಾಲ್ ಬಂದದ, ಲಕ್ಷ್ಯಾರ್ಥದ ಅಹಂಕಾರ ತೆಳಗ್ ಬಿದ್ದದ. ಈ ಲಕ್ಷ್ಯಾರ್ಥದ ಅಹಂಕಾರ ತೆಳಗ್ ಬಿದ್ದದ್ದನ್ನ ಮ್ಯಾಲ್ ಹತ್ತಬೇಕು, ವಾಚ್ಯಾರ್ಥದ ಅಹಂಕಾರವನ್ನ ತೆಳಗ್ ದಬ್ಬಬೇಕು. ಇದೇ ಸಾಧನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದು ಮಧ್ಯಾಹ್ನ 10 ಗಂಟೆ 10:30 ಆದ್ಮೇಲೆ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರ ಗೊತ್ತಿಲ್ಲ. ಸಂಜೆಗೆ ರೇಖಿ ಪಾಠ ಮತ್ತೇನಾರೆ ಕಂಟಿನ್ಯೂ ಮಾಡಿ
ಅವ್ರೇನಾರ ಕೇಳೋದು ಹೇಳೋದು, ಯಾರು ಮೆಂಬರ್ ಆಗಿರಿ, ಮುಂದೆ ಯಾರು ಕಂಟಿನ್ಯೂ ಮಾಡ್ತೀರಿ, ಈಗೇನು ದೀಕ್ಷೆ ಕೊಡ್ತಾರ ಇದೇನಂದ್ರೆ ಪುಂಕ್ಷೇಟೆ. ಇನ್ನು ಮುಂದೆ ಅವ್ರು ಒಂದೊಂದು ಮಾತಾಡಿದ್ರ ಅದೇನು ಶುದ್ಧ ಬ್ರಹ್ಮಜ್ಞಾನ ಪೀಠದ ಪಾಠ ಅಲ್ಲ. ಅವರೆಲ್ಲ ರೊಕ್ಕದವ್ರು, ಅವರು ಫೀಸ್ ಕಟ್ಲಕ್ ಆಗ್ತದೋ ಇಲ್ವೋ ಏನೇನೋ ಮಾತಾಡ್ಲಕತ್ತಿದ್ರು. ಅದು ರೊಕ್ಕಕ್ಕೆ ಮಾಡೋರವರು. ಹಿಂಗಾಗಿ ಸಂಜೆ ಪಾಠ ಏನದ ಅನ್ನೋದು ಏನು ಗೊತ್ತಿಲ್ಲ. ಅವ್ರದ್ದು ಇರ್ಲಿಲ್ಲ ಅಂತಂದ್ರೆ ಶುದ್ಧ ಬ್ರಹ್ಮಪೀಠ ಅಂತಿರ್ತ. ಅವ್ರು ಇತ್ತು ಅಂತಂದ್ರೆ ಒಬ್ರಿಗೊಬ್ರು ಫೋನ್ ಮಾಡಿ ಕೇಳ್ಕೋರಿ. ಈಗ 10:30 11ಕ್ಕೆ ಮುಗೀತದ. ಅವ್ರದ್ದು 10ರಿಂದ 11, 11:30 ಮುಗೀತದ. 12 ಗಂಟೆ ಸುಮಾರಿಗೆ ನಮಗೆ ಅಥವಾ ಯಾರು ಅಟೆಂಡ್ ಆಗ್ತಾರ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ರಿ, ಸಂಜೆ ಪಾಠ ಆದ ಇಲ್ಲ ಅಂತ ಕೇಳ್ರಿ. ಮತ್ತ ಅವ್ರದಿತ್ತು ಅಂತಂದ್ರ ನಮ್ದು ಇರಂಗಿಲ್ಲ, ಅವ್ರದ್ದು ಇಲ್ಲ ಅಂತಂದ್ರ ನಮ್ದು ಇರ್ತದ. 8:30 ಜಾಯ್ನ್ ಆಗ್ಬೇಕು ನಮ್ದು ಇತ್ತಂದ್ರ. ಸ್ವಲ್ಪ 12 ಗಂಟೆ ಕನ್ಫರ್ಮ್ ಮಾಡ್ಕೊಳ್ರಿ. ಅವ್ರದ್ದೇನದ ಮುಂದಿನ ಪ್ರೋಗ್ರಾಮ್ 3-4 ದಿವಸ ಅಂತ ಹೇಳ್ಯಾರ. 4 ದಿವಸ ಹೋಗಿ ಈಗ ಏನಾಯ್ತು, 3 ದಿವಸಕ್ಕೆ ದೀಕ್ಷೆಗೆ ತಂದಾರ. ಮತ್ತ ಸಂಜೆಗೆ ಏನದ ಏನೋ ಗೊತ್ತಿಲ್ಲ. ಹಿಂಗಾಗಿ ಸ್ವಲ್ಪ ಅವ್ರಿಗೆ ಮಹತ್ವ ಕೊಡಮ್. ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ, ಬ್ರಹ್ಮಾಂಡದೊಳಗಿನ ಲೀಲೆಗೆ ಸಂಬಂಧಪಟ್ಟಂತೆ, ಬ್ರಹ್ಮಾಂಡದೊಳಗಿನ ಲೀಲೆಯೊಳಗ ಉಂಟಾಗುವ ಜೀವನಿಗೆ ಉಂಟಾಗುವ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವರೊಳಗ ಪರಿಹಾರ ಅದ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆದ. ರೊಕ್ಕ ಖರ್ಚು ಮಾಡಿ ಶ್ರಮ ವಹಿಸಿ ಅಲ್ಲೆಲ್ಲ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಕಾಣಲಾರದೆ ಒದ್ದಾಡುವಂತ ಕಾಲದಲ್ಲಿ ಅವ್ರು ಓಪನ್ ಚಾಲೆಂಜ್ ಮಾಡಿ ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಆದ ಅಂತ ಹೇಳ್ತಾರ. ಅದು ಏನಿದ್ರು ಸಹಿತ ಪಂಚಭೂತ ಪಂಚ ವಿಷಯಗಳಿಗೆ ಸಂಬಂಧಪಟ್ಟಷ್ಟೇ ಅಷ್ಟೇ ಅದು ಜಗತ್. ಬ್ರಹ್ಮಂದಲ್ಲಿ ಏನಿಲ್ಲ. ಆದ್ರೂ ಬ್ರಹ್ಮನೇ ಜಗತ್ತಾಗಿ ಅದನ್ನಲ್ಲ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಈ ಬ್ರಹ್ಮಂದೇ ಲೀಲೆ ಅಲ್ಲಿ ಯಾವ್ದ ಅನ್ಕೊಂಡು ಹೋಗ್ಬೇಕೆ ಹೊರತು ಅಲ್ಲಿ ಬ್ರಹ್ಮನ ಒಂದು ಯಾವ ಸತಚಿತ್ತಾನಂದ ನಿತ್ಯ ಪರಿಪೂರ್ಣ ಲಕ್ಷಣದ ಯಾವ ವ್ಯಾಖ್ಯಾನಗಳು ಅಲ್ಲಿ ಇಲ್ಲ. ಜಗತ್ತಿಗೆ ಪಂಚಭೂತಗಳು ಪಂಚ ವಿಷಯಗಳಿಗೆ ಸಂಬಂಧಪಟ್ಟಂತಕ್ಕೆ ಲಿಮಿಟೆಡ್ ಅದ. ಅದು ಇಡೀ ಜಗತ್ತಿನಾಗ ಎಲ್ಲ ಫಿಲಾಸಫರ್ಸು ಅಲ್ಲಿಗೆ ನಿಂತಾರ. ಆದ್ರೆ ಭಾರತ ದೇಶದಲ್ಲಿ ಒಂದೇ ಬೆಳಕು, ಎದರದು ಬ್ರಹ್ಮನ ಬೆಳಕು. ಈ ಆಧ್ಯಾತ್ಮದ ಬೆಳಕು ಎಲ್ಲ ಕಡೆ ಇರ್ಬೇಕಂತೇನಿಲ್ಲ. ಆ ಬೆಳಕು ಅದೇ ಬೆಳಕೆ ಈಗೇನಾಗ್ಯದ, ರೇಖಿ ಶಕ್ತಿನೂ ಅದೇ ಆಗ್ಯದಲ್ಲ, ಎನರ್ಜಿನೂ ಅದೇ ಆಗ್ಯದ. ಹಿಂಗಾಗಿ ಆ ಶಕ್ತಿಯ ಲೀಲೆಗಳು, ಶಕ್ತಿಗೆ ಗೌರವಿಸ್ಬೇಕಾ ಬೇಡ? ಏನಾಯ್ತಪ್ಪ ಅಂದ್ರ ಕಾಶಿ ವಿಶ್ವನಾಥನ ಗುಡಿಯಾಗ ಒಂದು ಲೀಲೆ ಶಕ್ತಿಯನ್ನ ಗೌರವಿಸೋದು ಬಿಟ್ಟು ಶಂಕರಾಚಾರ್ಯ ದೊಡ್ಡ ದಿಮಾಕ್ ಮಾಡ್ಲಕತ್ತಿದ್ದ. ಏನಂದ್ರ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಶಿವ ಒಂದೇ ಕರೆ, ಶಕ್ತಿ ಅನ್ನೋದು ಸುಳ್ಳ, ಶಕ್ತಿ ಅನ್ನೋದು ಸುಳ್ಳ ಅಂಥೇಳಿ ಅನ್ಲಕತ್ತ. ಅದಕ್ಕೆ ಅವನಿಗೆ ಚಾಲೆಂಜ್ ಮಾಡಿದ್ರಪ್ಪ. ಏನ್ ಮಾಡಿದ್ರ ಅಂತಂದ್ರ, ಅಲ್ಲಿ ಏನು ವಿಶ್ವನಾಥನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಇದು ಒಂದೇ ಸತ್ಯ ಅಂತಿದಲ್ಲ, ನಡಿ ಅಲ್ಲಿ ಮುಂದೆ ಅಮ್ಮಂದು ಗುಡಿ ಅದಲ್ಲ. ಯಾರ ಗುಡಿ ಅದ ಅಲ್ಲಿ ಕಾಶಿ ವಿಶ್ವನಾಥನ ಹಿಂದ? ಇಲ್ಲಿ ಶ್ರೀಶೈಲದಾಗ ಮಲ್ಲಯ್ಯನ ಬಾಗಿಲಿ ಯಾವ್ದದ ಗುಡಿ? ದೇವಿ ಗುಡಿ ಯಾವುದು? ಈ ಶ್ರೀಶೈಲ ಬಲ್ಲಿ ಯಾವ್ದದ? ಮಲ್ಲಯ್ಯನ ಬಲ್ಲಿ ಬ್ರಹ್ಮರಾಂಬ. ಹಂಗ ಕಾಶಿ ಬಲ್ಲಿ ಏನದ? ವಿಶಾಲಾಕ್ಷಿ. ವಿಶಾಲಾಕ್ಷಿ ಗುಡಿಗೆ ನಡಿ ಮಗನೇ ಅಂತ ಕರ್ಕೊಂಡು ಹೋಗ್ತಾರ ಶಂಕರಾಚಾರ್ಯ. ಕರ್ಕೊಂಡು ಹೋಗಿದ್ಮೇಲೆ ಶಂಕರಾಚಾರ್ಯಾಗ ಏನಾಗ್ಬಿಡ್ತದ, ಶಕ್ತಿಯನ್ನ ಅವನಿಗೆ ಅದು ತಲೆಗಿರಂಗಿಲ್ಲ. ಬರೇ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅನ್ಕೋತ ಬ್ರಹ್ಮ 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 ಅಂತ. ಬ್ರಹ್ಮನೇ ಬ್ರಹ್ಮಾಂಡ ಆಗ್ಯದ, ಆ ಶಕ್ತಿನೂ ಬ್ರಹ್ಮನ ಸ್ವರೂಪ ಅನ್ನೋದ ಅದನ್ನು ತೆಗೆದೇ ಒಗೆದ್ಬಿಟ್ಟಿರ್ತಾನ ಒಂದ್ ಕಾಲಕ್ಕೆ. ಹಿಂಗಾಗಿ ಅಲ್ಲಿ ಶಕ್ತಿ ಇದಕ್ಕೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದ ಕೂಡ್ಲೇನೆ ಅವಾಗ ಏನಾಗ್ತದ, ಆ ಗುಡಿಗೆ ಹೋಗೋದ್ರಾಗೆ ಬಾಯಿ ಒಣಗ್ಲಕ್ಕತ್ತಿ ಬಿಡ್ತದ ಶಂಕರಾಚಾರ್ಯರದು ಬಾಯಿ ಒಣಗ್ಲಕ್ಕತ್ತಿ ಬಿಡ್ತದ. ಬಾಯಿ ಒಣಕೋತ್ ಹೋಗಿ ಮುಂದೆ ಏನಾಗ್ಬಿಡ್ತದ, ಆ ಗುಡಿಗೆ ಹೋಗಿ ಗಂಟೆ ಹೊಡಿಬೇಕಾದ್ರೆ ಕೈನೇ ಮ್ಯಾಲೆ ಹೇಳಕ್ ಬರಂಗಿಲ್ಲ, ಶಕ್ತಿನೇ ಇಲ್ಲ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತಿದೆ ಅಂದ್ರೆ ಅಲ್ಲಿ ಗಂಟೆ ಹೊಡಿಲಕ್ಕ ಕೈಯಾಗಿ ಶಕ್ತಿನೇ ಬರಲಿಲ್ಲ.
ಇದು ಲೀಲೆ ಆಗಿದ್ದುದು ಶಂಕರಾಚಾರ್ಯರಿಗೆ ಆದ ಲೀಲೆ. ಅವಾಗೆ ಏನ್ ಮಾಡಿದ್ರು ಶಂಕರಾಚಾರ್ಯರು ಅವೆಲ್ಲ ಶಾರದಾ ಸ್ತುತಿ ಅವೇನೇನದವಲ್ಲ ದೇವಿವು ಶಿವಾನಂದ ಲಹರಿ ಮತ್ತಿನ್ನೇನದಾವಲ್ರಿ ಹೌದು ದೇವಿ ಮೇಲೂ ಸ್ತುತಿಗಳದಾವ. ಲಲಿತಾ ಸಹಸ್ರ ಅವು ಏನೇನದಾವ ದೇವಿ ಮೇಲೆ ನಾವೆಲ್ಲ ನಂಬರ್ಲಿಕ್ಕೆ ಈಗ ಸದ್ಯ ಹೇಳಕ್ ಬರಲ್ದು. ಅವಾಗ ಅವ್ರೇನ್ ಮಾಡಿದ್ರು ದೇವಿ ಸ್ತುತಿ ಮಾಡ್ಲಕ್ ಚಾಲು ಮಾಡಿದ್ರು. ಶಂಕರಾಚಾರ್ಯರು ಶಿವಶಕ್ತಿ ಎರಡನ್ನೂ ಇದು ಮಾಡ್ಯಾರ. ಸೌಂದರ್ಯ ಲಹರಿ ರೈಟ್ ಸೌಂದರ್ಯ ಲಹರಿ ಇವೆಲ್ಲನೂ ಅವರು ಹೇಳಕತ್ತಿಬಿಡ್ತು. ಹಿಂಗಾಗಿ ಶಕ್ತಿಯನ್ನ ಗೌರವಿಸ್ಬೇಕು. ನಾವೇನಾರ ಇಂಥವ್ ರೇಖಿ ಅಂತವ್ ಬಂದಾಗ ಅದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದದ ಅಂತೇಳಿ ಮೂಗು ಮುರಿದು ನಾವೇನಾರ ಹಿಂದಕ್ಕೆ ತರ್ಕೊಂಡು ಅದ್ವೈತಿಗಳಾದೆವು ಅಂತಂದ್ರೆ ನಮ್ಮದು ಏನಾಗ್ತದ ನಾಲೆಜ್ ಹಾಫ್ ಆಗ್ತದೆ. ಅದಕ್ಕೇನಾಗಬೇಕು ಪರಿಪೂರ್ಣ ಶಿವಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ನಿಮಗೆ ಪರಿಚಯ ಯಾಕೆ ಮಾಡ್ಲಕತ್ತೀವಿ ಅಂತಂದ್ರೆ ಬರೀ ಅದ್ವೈತ ಸಿದ್ಧಾಂತ ಒಂದರ ಮೇಲೆ ಈ ಜಗತ್ತು ನಡೀತಾ ಇಲ್ಲ, ಶಕ್ತಿ ನಡೀತದೆ, ಶಕ್ತಿಲಿಂದ ಜಗತ್ತು ನಡೀಲಕತ್ತದ. ಹಿಂಗಾಗಿ ಶಿವನ ಇಚ್ಛೆ ಅಲ್ಲಿ ನಡೀತಾ ಇರೋದು ಶಕ್ತಿದೇ ಲೀಲೆಗಳು ನಡೀಲಕತ್ತವ. ಹಿಂಗಾಗಿ ನಾವು ಶಕ್ತಿಯನ್ನ ಗೌರವಿಸುವಂತವ್ರು ಆಗ್ಬೇಕು ಅನ್ನೋದಕ್ಕೆ ಒಂದು ಪರಿಪೂರ್ಣತೆಗಾಗಿ ನಾನು ನಿಮ್ಮನ್ನ ಇವರೆಲ್ಲ ಹೇಳ್ತಾ ಇದ್ದೀನಿ. ಭಕ್ತಿನೂ ಹೇಳ್ತೀನಿ, ಜ್ಞಾನನೂ ಹೇಳ್ತೀನಿ, ಕರ್ಮನೂ ಹೇಳ್ತೀನಿ, ಮೋಕ್ಷನೂ ಹೇಳ್ತೀನಿ, ಬಂಧದ ಪರಿಚಯನೂ ಮಾಡಿಕೊಡ್ತೀನಿ. ನಿಮ್ಮ ಸ್ವಭಾವಕ್ಕೆ ಯಾವ್ದಾವ್ದು ಚಲೋ ಅನಿಸ್ತದ ಅದು ತಗೊಳ್ರಿ, ಬ್ಯಾಡ ಅನ್ನೋದು ಬಿಡ್ರಿ ಅಷ್ಟೇ. ಏನಪ್ಪ ಹೆಂಗೆ ಹೇಳ್ತಾರಲ್ಲ ಬರೀ ವಿಚಾರ ಸಾಗರ ಅಂತ ಹೇಳ್ತಾರದು ಕೂತ್ರ ನಮ್ಗೆ ಎಲ್ಲಿ ಒಯ್ದು ಎಲ್ಲಿ ಮುಟ್ಟಿಸ್ಲಕತ್ತಾರಲ್ಲ ಅಂತೇನ್ರಿ ಭಯಾನಕ ಅನಿಸ್ಲಕತ್ತದೇನೇನಾರ. ಪರಿಪೂರ್ಣತೆ ಎಲ್ಲಾನು ಗೊತ್ತಿರಬೇಕು, ಎಲ್ಲಾನು ಗೊತ್ತ. ಅದಕ್ಕೆ ರೇಖಿದೊಳಗ ಈ ಜಗತ್ತಿನ ಲೀಲೆಗಳು ಹೆಂಗ ಏನು ಒಂದ್ ಸ್ವಲ್ಪ ಹೇಳಕತ್ತಾರ. ನಿಮ್ಗೇನು ಇದ್ರಕ್ಕಿಂತ ಅದು ಘನವಾದ ಪಾಠ ಅನ್ನಿಸ್ತದೇನು ಅದು ಹೇಳ್ರಿ ನನಗೆ. ಇದಕ್ಕಿಂತ ಅದೇನು ಗ್ರೇಟ್ ಅನ್ನಿಸ್ತದೇನು ರೇಖಿ ಪಾಠ? ಸರಳ ಸಾಮಾನ್ಯ ಜನರಿಗೆ ಸರಳವಾಗಿ ಲೌಕಿಕ ವಿಷಯ ಹೇಳಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದ, ಉಪಯೋಗ ಆಗ್ತದ ಅಂತೇಳಿ ಹೇಳ್ತಿರ್ತಾರ, ಕೇಳಬೇಕು. ಅದೇನದ ಕಮರ್ಷಿಯಲ್ ಅದು, ದುಡ್ಡಿಗೆ ಮಾಡೋದದು. ನಮ್ಮಂಗ ಇದು ಫ್ರೀ ಮಾಡೋದಲ್ಲ. ದುಡ್ಡಿಗೆ ಮಾಡ್ಬೇಕಾದ್ರೆ ಜನ ಜಾಸ್ತಿ ಬೇಕು, ಜನ ಜಾಸ್ತಿ ಬಂದಾಗ ದುಡ್ಡು ಜಾಸ್ತಿ ಬರ್ತು. ನಮ್ದೇನದ ದುಡ್ಡು ಬೇಡ ಜನನೂ ಬೇಡ, ಸಾಧನೆ ಆಗ್ಬೇಕಷ್ಟೇ. ಪವಿತ್ರವಾದ ಮನೋಭಾವ ತಯಾರಾಗಬೇಕು ನಮ್ಮಲ್ಲಿ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಮಧ್ಯಾಹ್ನ 12-1 ಗಂಟೆ ಸುಮಾರಿಗೆ ಮೆಸೇಜ್ ಹಾಕ್ತೀವಿ, ಇವತ್ತು ಇರ್ತದ ಇಲ್ಲ ಅಂತೇಳಿ. ಎದ್ರಾಗ ಹಾಕ್ತೀವಿ? ಬ್ರಹ್ಮ ಮಾನಸ ಪುತ್ರದಾಗ ಹಾಕ್ತೀವಿ. ಅದರೊಳಗ ನೀವು ಅಟೆಂಡ್ ಆಗ್ಬೋದು. ಏನಾಗ್ತದ ಹೇಳ್ತೀವಿ, ನೋಟಿಸ್ ಕೊಡ್ತೀವಿ. ಮತ್ತೆ ಜ್ಞಾನಯೋಗ ಸಂಪುಟ ಇದರ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿಯ ಶ್ಲೋಕ ಸ್ವೇಚ್ಛಾ ಸ್ವತಂತ್ರೋಕಾಯ ಅನ್ನುವುದು ಸಾಂಬ ಮತ್ತು ಸ್ವೇಚ್ಛ ಸ್ವಯಂಭು ಇವುಗಳ ಅರ್ಥವನ್ನು ಕೂಡ ಅದರಲ್ಲಿ ನಮಗೆ ತಿಳಿಸಿಕೊಟ್ರು. ಗುರುಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಗೌರವದಿಂದ ಮಂಗಳಾಚರಣೆ ನಡೆಸಿಕೊಡ್ಬೇಕು.
ಪಂಚಪೀಠಾಧೀಶರು ಪೂಜ್ಯರೇಣು ಗದಾರು ಕಾರ್ಯರು ಏಕೋ ರಾಮಾರಾಧ್ಯರು ಪರಮ ವಿಶ್ವಾರಾಧ್ಯ ಪಂಡಿತರಾಧ್ಯ ಶ್ರೀ ಜಗದ್ಗುರುಗಳು ಮಂಗಳಾರತಿ ಬೆಳಗಿ ನಮಿಸಿರೆ ಹಸಿರುದಯ ಸಮಸ್ತರು ಮಂಗಲವ ಕರುಣಿಸಲಿ ಶ್ರೀ ಗುರು ಪಂಚಪೀಠಾಧೀಶರು ಸತ್ಯೋಜಾತ ವಾಮದೇವ ಅಘೋರ ಸತ್ಪುರುಷೀಶಾನಂ ಪೃಥ್ವಿ ಜಲ ಆಕಾಶ ತೇಜಸ್ಸು ವಾಯು ಸತ್ವ ಸುಧಾರಣ ಮಂಗಳಾರತಿ ಬೆಳಗಿ ನಮಿಸಿರೆ ಹಸಿರುದಯ ಸಮಸ್ತರು ಮಂಗಳವ ಕರುಣಿಸಲಿ ಶ್ರೀ ಗುರು ಪಂಚಪೀಠಾಧೀಶರು ಅರಿವು ಅರಳಲು ಗುರುವು ಧರಿಸಲು ಗುರುವೇ ಕಾರಣ ಧರೆಯೊಳು ಅರಿವು ಅರಳಲು ಗುರುವು ಧರಿಸಲು ಗುರುವೇ ಕಾರಣ ಧರೆಯೊಳು ಪಂಚಮಂತ್ರಾಕ್ಷರದ ಆತ್ಮವೇ ಅಂತುರೇಶ್ವರ ದಯದೊಳು ಪಂಚಮಂತ್ರಾಕ್ಷರದ ಆತ್ಮವೇ ಅಂತುರೇಶ್ವರ ದಯದೊಳು ಮಂಗಳಾರತಿ ಬೆಳಗಿ ನಮಿಸಿರೆ ಹಸಿರುದಯ ಸಮಸ್ತರು ಮಂಗಲವ ಕರುಣಿಸಲಿ ಶ್ರೀ ಗುರು ಪಂಚಪೀಠಾಧೀಶರು ಶ್ರೀ ಗುರು ಪಂಚಪೀಠಾಧೀಶರು ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಮಹತ್ವರಿಗೆ ಶರಣ ಶರಣಾರ್ಥಿಗಳು.